ಕನಕಪುರ ಮರಳೆಗವಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಸ್ವಾಮಿಗಳ 51ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಹಿರಿಯ ವಿದ್ಯಾರ್ಥಿಗಳು ನೂರಾರು ಭಕ್ತರ ಸಮ್ಮುಖದಲ್ಲಿ ಗುರುವಂದನಾ ಮಹೋತ್ಸವವನ್ನು ಆಚರಿಸಿದರು. ದಿನಾಂಕ 6/12/2024ರಂದು ಮರಳೆಗವಿ ಮಠದಲ್ಲಿ ಜರುಗಿದ ಗುರುವಂದನಾ ಮಹೋತ್ಸವದಲ್ಲಿ ಗೌರವ ಸ್ವೀಕರಿಸಿ ಮಾತನಾಡಿದ ಶ್ರೀಗಳು, ಯಡಿಯೂರು ಸಿದ್ಧಲಿಂಗೇಶ್ವರರು ತಪಸ್ಸು ಮಾಡಿದ ಮರಳೆಗವಿ ಮಠದಲ್ಲಿ ಕಾಲಾಗ್ನಿ ರುದ್ರಮುನಿ ಸ್ವಾಮಿಗಳು ಗುರು ಪರಂಪರೆಯನ್ನು ಮುಂದುವರೆಸಿಕೊಂಡು ಬಂದಿದ್ದಾರೆ. ಬಸವಣ್ಣನವರ ಮಾರ್ಗದಂತೆ ಶ್ರೀಮಠದ ಕಾರ್ಯಗಳನ್ನು ನಡೆಸಿಕೊಂಡು ಹೋಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಬಡ ಮಕ್ಕಳಿಗೆ ವಿದ್ಯೆ, ಜ್ಞಾನ, ಹಸಿದು ಬಂದವರಿಗೆ ಅನ್ನದಾಸೋಹದಂತಹ ಕಾರ್ಯಗಳು ನಡೆಸಿಕೊಂಡು ಹೋಗುವುದಾಗಿ ತಿಳಿಸಿದರು. ಸಮಾರಂಭಕ್ಕೂ ಮುನ್ನ ಪೂರ್ಣಕುಂಭ ಕಳಸದೊಂದಿಗೆ ಡೊಳ್ಳು, ನಗಾರಿ, ಮಂಗಳವಾದ್ಯಗಳೊಂದಿಗೆ ಶ್ರೀಗಳನ್ನು ವೇದಿಕೆಗೆ ಸ್ವಾಗತಿಸಲಾಯಿತು. ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷ ಯೋಗಾನಂದ, ತಾಲೂಕು ಅಧ್ಯಕ್ಷ ಎಂ ಉಮಾಶಂಕರ್, ಶಂಕರಪ್ಪ, ಆನೇಕಲ್ ತಾಲೂಕು ಅಧ್ಯಕ್ಷ ಶಂಕರಪ್ಪ, ಜಯಣ್ಣ, ಸೋಸಲೆ ಮಠದ ನಟರಾಜ್, ದಾನಿಗಳಾದ ನಾಗೇಶ್, ಸೌಮ್ಯ, ಅಪ್ಪುಗೌಡ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು, ಮಠದ ವಿದ್ಯಾರ್ಥಿಗಳು, ಹಿರಿಯ ವಿದ್ಯಾರ್ಥಿಗಳು ಮತ್ತು ಮಠದ ಸದ್ಭಕ್ತರು ಭಾಗವಹಿಸಿದ್ದರು. ಕ್ರಮಬದ್ಧವಾಗಿ ಕೂಡಿಸ್ಬೇಕು. ಭಕ್ತರು ನಿಂತಿದ್ದೀರಾ, ಶಾಲಾ ಕಾಲೇಜುಗಳಲ್ಲೂ ಕೂಡ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀರಾ, ಬಂದು ವೇದಿಕೆ ಮುಂಭಾಗದಲ್ಲಿ ನೀವೆಲ್ಲರೂ ಕೂಡ ಕೊಡ್ಕೊಳ್ಬೇಕು. ಗುರುವಂದನ ಮಹೋತ್ಸವ 2024-25ನೇ ಸಾಲಿನಲ್ಲಿ ನೀವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ದೂರದ ಊರುಗಳಿಂದ ನೀವು ಆಗಮಿಸಿದ್ದೀರಾ. ಇನ್ನು ಕೆಲವೇ ನಿಮಿಷಗಳಲ್ಲಿ ಪರಮ ಪೂಜ್ಯರ ದರ್ಶನವಾಗುತ್ತೆ. ಅವರ ಆಶೀರ್ವಚನವನ್ನು ಕೇಳುವಂತಕ್ಕಂಥ ಸುದೈವ ನಮಗೆ ಲಭಿಸಲಿದೆ. ಸಮಾಜ ಸೇವಕರಾದಂತಹ MD ವಿಜಯದೇವರವರು ಮತ್ತು ಅವರ ಶಿಷ್ಯವರ್ಗ ಆಗಮಿಸಿದೆ. ಇನ್ನು ಹಲವಾರು ಗಣ್ಯಮಾನ್ಯರು ಪರಮ ಪೂಜ್ಯರ ಜೊತೆಯಾಗಿ ಆಗಮಿಸಿದ್ದಾರೆ. ವೇದಿಕೆ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಕೂಡ ಗೊತ್ತಾಗ್ತದೆ. ಕಲೋತ್ಸವ ಈ ಪರಮ ಪೂಜ್ಯರನ್ನ ಬಹಳ ಪ್ರೀತಿಯಿಂದ ಮೆರವಣಿಗೆ ಮುಖಾಂತರ ಕರ್ಕೊಂಡು ಬಂದಂತಹ
ನಮ್ಮ ಪೂಜಾ ಕುಣಿತದ ಕಲಾವಿದರಿಗೆ, ತಮಟೆ ಕಲಾವಿದರಿಗೆ, ಡೊಳ್ಳು ಕುಣಿತದ ಕಲಾವಿದರಿಗೆ, ಮಂಗಳವಾದ್ಯದ ಮಿತ್ರರಿಗೆ, ಪೂರ್ಣಕುಂಭ ಬಹಳ ಭಕ್ತಿಯಿಂದ ಸಿದ್ಧತೆ ಮಾಡ್ಕೊಂಡು ಬಂದಂತ ಮಕ್ಕಳಿಗೆ ನಾವು ಕ್ಷೇತ್ರಾಧಿಪತಿ ಮುನೇಶ್ವರ ನಿಮ್ಮೆಲ್ಲರೂ ಕೂಡ ಆಯುಷ ಆರೋಗ್ಯವನ್ನು ಕಾಪಾಡಲಿ. ನೀವೆಲ್ಲ ಭಕ್ತಿ ಶ್ರದ್ಧೆಯಿಂದ ಬಂದು ಬಹಳ ಅದ್ದೂರಿಯಾಗಿ ಪರಮ ಪೂಜ್ಯರನ್ನ ಬರ್ಮಾಡ್ಕೊಂಡಿದ್ದೀರಿ. ಯಾವುದೋ ಒಂದು ಭಾಳ ಪ್ರಯತ್ನ ಮಾಡಿದೆ ನೋಡಿ ಜೊತೆ ಸೇರಿಸ್ಕೊಂಡು ನಮ್ಮ ಶಂಕರಣ್ಣವರು ರಾಮನಗರ ತಾಲೂಕು ಹಮ್ಮಿಕೊಂಡಿರುವ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಮಠದ ಪರಮ ಪೂಜ್ಯರಾದ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳು ಆಗಮಿಸಿರುವುದು ನಮ್ಮೆಲ್ಲರ ಪುಣ್ಯ ಅಂತ ನಾವೆಲ್ಲರೂ ಒಮ್ಮೆ ಎದ್ದು ನಿಂತು ಭಕ್ತಿಯಿಂದ ಅವರಿಗೆ ನಮನಗಳನ್ನು ಸಲ್ಲಿಸೋಣ. ಧನ್ಯವಾದಗಳು. ವೇದಿಕೆಯತ್ತ ಕೇಂದ್ರೀಕರಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ದಯಮಾಡಿ ನಿಮ್ಮ ಮೊಬೈಲ್ಗಳ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ನಮನಗಳು. ಇಂದು ಗುರುವಂದನಾ ಮಹೋತ್ಸವದ ಸುದಿನ. ನಮಗೆ ಗುರುಗಳನ್ನು, ಜ್ಞಾನ ಪರಂಪರೆಯನ್ನು ಸ್ಮರಿಸಿಕೊಳ್ಳುವಂತಹ ಸುದಿನ. ಜ್ಞಾನದಾತ ಸದ್ಗುರುವಿಗೆ ಸಮನಾದ ಸಂಗತಿ ಈ ಮೂರು ಲೋಕಗಳಲ್ಲೇ ಇಲ್ಲ. ನಮ್ಮ ಭಾರತೀಯ ಧರ್ಮ, ದೇವರು, ಆಧ್ಯಾತ್ಮ, ಯೋಗ ಪರಂಪರೆಯಲ್ಲಿ ಶಿವ ಸ್ವರೂಪಿಯಾದ ಗುರುವಿಗೆ ಮಹತ್ವದ ಸ್ಥಾನವಿದೆ. ತ್ರಿಮೂರ್ತಿ ಸ್ವರೂಪನಾದ, ತ್ರಿಮೂರ್ತಿಗಳನ್ನು ಮೀರಿರುವ ಪರಬ್ರಹ್ಮ ಸ್ವರೂಪ ಗುರು. ಮಾನವನ ಇಹದ ಬದುಕಿಗೆ ಗುರುಪದೇಶ, ಮಾರ್ಗದರ್ಶನ ಅತ್ಯಗತ್ಯ. ಗುರು ಕೃಪೆ ಇಲ್ಲದೆ ಯಾವುದೂ ಸಾಧ್ಯವಿಲ್ಲ. ಗುರು ಎಂಬ ಎರಡು ಅಕ್ಷರದಲ್ಲಿ ಅಗಾಧವಾದ ಶಕ್ತಿ ಇದೆ, ಶಾಂತಿ ಇದೆ, ಜ್ಞಾನದ ಬೆಳಕಿನ ಗಜರೂಪ ಮೂರುತಿ ವಿನಾಯಕ, ವಿಘ್ನ ವಿನಾಶಕ ಓಂಕಾರ ರೂಪ, ವಿಘ್ನ ವಿನಾಶಕ ಓಂಕಾರ ರೂಪ, ಗಜರೂಪ ಮೂರುತಿ ವಿನಾಯಕ. ಆ ಶುಕ್ಲಾಂಬರಧರ ಪ್ರಸನ್ನ ಸುಂದರ ಗೌರಿವರ್ಣ ಶ್ರೀ ನಯನ ಮನೋಹರ ಶಿವನ ಕುಮಾರನೇ ಶಿವನ ಕುಮಾರನೇ ಹೇ ಮನೋಹರ ಸಕಲ ಗುಣ ದಿವ್ಯ ಮಂಗಳದಾಯಕ ಗಜರೂಪ ಮೂರುತಿ ವಿನಾಯಕ. ತಕತೈ ಜುಂ ಜುಂ ಝೇಂಕಾರ ಮಾಡುತ್ತ ನಾಟ್ಯವನಾಡು
ನಾಟ್ಯ ವಿನಾಯಕ ಹಾಸ್ಯ ರಸಿಕನೇ ಹಾಸ್ಯ ರಸಿಕನೇ ಸಂಗೀತ ಪ್ರಿಯನೇ ಶುಭ ಪೂಜೆಯು ನಿನಗರ್ಪಿತ ದೇವನೇ ಶುಭ ಪೂಜೆಯು ನಿನಗರ್ಪಿತ ದೇವನೇ ಗಜರೂಪ ಮೂರ್ತಿ ವಿನಾಯಕ ವಿಘ್ನ ವಿನಾಶಕ ಓಂಕಾರ ರೂಪ ವಿಘ್ನ ವಿನಾಶಕ ಓಂಕಾರ ರೂಪ ಗಜರೂಪ ರೂರುತಿ ವಿನಾಯಕ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎನ್ನ ಗತಿಮತಿ ನೀನೇ ಕಂಡಯ್ಯ, ಎನ್ನ ಗುರು ಪರಮ ಗುರು ನೀನೇ ಕಂಡಯ್ಯ, ಎನ್ನ ಅಂತರಂಗದ ಜ್ಯೋತಿ ನೀನೇ ಕಂಡಯ್ಯ ಎಂಬಂತೆ ಈ ಒಂದು ಎನಗೆ ನಿಮ್ಮ ನೆನೆದಾಗ ಉದಯ, ಎನಗೆ ನಿಮ್ಮ ಮರಹಾದಾಗ ಅಸ್ತಮಾನ, ಎನಗೆ ನಿಮ್ಮ ನೆನಹವೇ ಜೀವನ, ಎನಗೆ ನಿಮ್ಮ ನೆನಹವೇ ಪ್ರಾಣ ಕಾಣತಂದೆ ಸ್ವಾಮಿ. ಎನ್ನ ಹೃದಯದಲ್ಲಿ ನಿಮ್ಮ ಚರಣ ದುಂಡಿಗೆ ನೆತ್ತನೆಯ, ವದನದಲ್ಲಿ ಷಡಕ್ಷರೆಯ ಬರೆಯಯ್ಯ ಕೂಡಲ ಸಂಗಮ ದೇವ ಎಂಬಂತೆ ಈ ಒಂದು ಶುಭ ದಿವಸದ ನಮ್ಮ ಈ ಒಂದು ಸಂಸ್ಥೆಯ ಪೀಠಾಧ್ಯಕ್ಷರು, ನಿಮ್ಮೆಲ್ಲರ ಅನ್ನದಾತರು, ಪರಮ ಪೂಜ್ಯರು ಆದ ಈ ಒಂದು ಸಮಾರಂಭದ ಕೇಂದ್ರ ಬಿಂದುಗಳಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪೀಠವನ್ನು ವಿರಾಜಮಾನವಾಗಿ ಅಲಂಕರಿಸಿರುವ ನಿಮ್ಮೆಲ್ಲರ ಆರಾಧ್ಯ ದೈವ ಗುರುಗಳಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮುಮ್ಮಡಿ ಶೂದ್ರ ಮಹಾಸ್ವಾಮೀಜಿಗಳವರಿಗೆ ನಮ್ಮ ಭಕ್ತವೃಂದದ ಪರವಾಗಿ, ವಿದ್ಯಾಪೀಠದ ಪರವಾಗಿ ಆತ್ಮೀಯವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನ ಅವರ ಪಾದ ಕಮಲಗಳಿಗೆ ಸಮರ್ಪಿಸುತ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಮ್ಮುಖವನ್ನು ವಹಿಸಿರುವ ಚಿತ್ರದುರ್ಗ ಜಿಲ್ಲೆಯ ಈಡಿಗ ಸಮಾಜದ ಪೀಠಾಧ್ಯಕ್ಷರು, ನಮ್ಮ ಮಠದ ಪೂಜ್ಯರ ಆತ್ಮೀಯರು ಆಗಿರ್ತಕ್ಕಂತಹ ಶ್ರೀ ರೇಣುಕಾನಂದ ಮಹಾಸ್ವಾಮಿಗಳವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನ ಭಕ್ತಿಪೂರ್ವಕವಾಗಿ ಸಮರ್ಪಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮಠದ ಹಿರಿಯ ವಿದ್ಯಾರ್ಥಿಗಳು, ಪರಮ ಪೂಜ್ಯರ ಆತ್ಮೀಯ ಶಿಷ್ಯರು, ಕರ್ನಾಟಕ ಸರ್ಕಾರದ BDCC ಅಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಶ್ರೀ ವಿಜಯ್ ದೇವರವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ವಿದ್ಯಾಪೀಠದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಎಲ್ಲರೂ ಸಹ ಚಪ್ಪಾಳೆಯ ಮುಖಾಂತರ ಅವರಿಗೆ ಸ್ವಾಗತವನ್ನು, ಮುಖ್ಯ ಅತಿಥಿಗಳಿಗೆ ಸ್ವಾಗತವನ್ನು ಬಯಸೋಣ. ಹಾಗೆಯೇ ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಚೆನ್ನೈ ಮೈನ್ಸ್ ಅವರ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂತಹ ಸೆಲ್ವಕುಮಾರ್ ಸರ್ ಅವರು ಚೆನ್ನೈನಿಂದ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ರಾಮನಗರ ಜಿಲ್ಲಾ ವೀರಶೈವ ಸಮಾಜದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಶಂಕರಪ್ಪನವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ವಿದ್ಯಾಪೀಠದ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ನಮ್ಮ ಸೋಸಲೆ ಮಠದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ಪರಮ ಪೂಜ್ಯರ ಆತ್ಮೀಯ ಶಿಷ್ಯರು, ಹಿರಿಯರು ಆಗಿರತಕ್ಕಂತಹ ನಟರಾಜ ಪುಟ್ನವರು ಕೊಳ್ಳೇಗಾಲ, ಇವರು ಸಹ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ವಿದ್ಯಾಪೀಠದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಆನೇಕಲ್ ತಾಲೂಕು ವೀರಶೈವ ಸಮಾಜದ ಅಧ್ಯಕ್ಷರು, ಮಠದ ಪೂಜ್ಯರ ಆತ್ಮೀಯ ಶಿಷ್ಯರು ಆಗಿರ್ತಕ್ಕಂತಹ ಜಯಣ್ಣವರು, ಇನ್ನಕ್ಕೆ ಜಯಣ್ಣವರು ಆಗಮಿಸಿದ್ದಾರೆ. ಅವರಿಗೆ ಚಪ್ಪಾಳೆಯ ಮುಖಾಂತರ ಸ್ವಾಗತವನ್ನು ಬಯಸೋಣ. ಹಾಗೆಯೇ ಮತ್ತೋರ್ವ ಒಂದು ಇಟ್ಕೆ ಫ್ಯಾಕ್ಟರಿಯ ಮಾಲೀಕರಾಗಿರ್ತಕ್ಕಂತಹ CM ಗೌಡ್ರು ಅವರು ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ.
ಹಾಗೆ ಮತ್ತೋರು ಮುಖ್ಯ ಅತಿಥಿಗಳಾಗಮಿಸಿರುವ ನಮ್ಮ ತಾಲೂಕು ಕನಕಪುರ ತಾಲೂಕು ವೀರಶೈವ ಸಮಾಜದ ಅಧ್ಯಕ್ಷರು ಪರಮಪೂಜ್ಯರ ಶಿಷ್ಯರು ಆಗಿರ್ತಕ್ಕಂತಹ ಉಮಾಶಂಕರ್ ಅವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಭೂಷಣವಾಗಿ ಅಲಂಕರಿಸಿರುವ ಎಲ್ಲ ಮಠದ ನಮ್ಮ ಮಠದ ಪರಮ ಪೂಜ್ಯರ ಆತ್ಮೀಯರಾಗಿರ್ತಕ್ಕಂತಹ ಎಲ್ಲ ಪರಮ ಪೂಜ್ಯರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಕೊಳ್ಳೇಗಾಲದ ನಮ್ಮ ಮಠದ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಪುಸ್ತಕ ಬ್ಯಾಗ್ ವಿದ್ಯಾರ್ಥಿಗಳ ಬ್ಯಾಗ್ ಕೊಡಿಸ್ಬೇಕಂತೇಳಿ ಅವರೇ ಸ್ವಾರ್ಥವಾಗಿ ಬಂದಿರತಕ್ಕಂತಹ ಊರೂರು, ಹಾರೋಹಳ್ಳಿ ಮತ್ತೆ ಸುತ್ತಮುತ್ತಲಿನ ಗ್ರಾಮದಿಂದ ಬಂದಿರತಕ್ಕಂತಹ ಚಿಕ್ಕಮುತ್ತೊಡ್ಲು, ಉಳಿಸ್ದಹಳ್ಳಿ ಮತ್ತೆ ನಾಡ್ರಪಳ್ಳಿಯ ಉರಿಗಂಬು ಇಂದ ಎಲ್ಲ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮೆಲ್ಲರಿಗೂ ಈ ಒಂದು ಶುಭ ದಿನ, ನಮ್ಮ ಸೇವೆಯ ದಿನ, ವರ್ಷಕ್ಕೆ ಒಂದು ಸಾರಿ ನಾವು ಸೇವೆ ಮಾಡುವ ಅವಕಾಶವನ್ನು ನಮ್ಮ ಗುರುಗಳು ನಮಗೆ ಕಲ್ಪಿಸ್ಕೊಟ್ರು. ಬೇಡ ಅಂತ ಹೇಳಿದ್ರು, ಆದರೂ ನಾವೆಲ್ಲರೂ ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕರು ಮತ್ತು HODsಗಳೆಲ್ಲ ಸೇರಿ ಇಲ್ಲ ಬುದ್ಧಿ ನಾವು ಮಾಡಲೇಬೇಕು, ನಿಮ್ಮ ಋಣ ನಾವು ತೀರಿಸಬೇಕು, ನಮಗೊಂದು ಅವಕಾಶ ಕೊಡಿ ಅಂತ ಕೇಳ್ಕೊಂಡ್ವಿ. ಅವರು ಮನಸ್ಸಿಲ್ಲ ಆದ್ರೂ ಹೊಲದ ಮನಸ್ಸಿಂದ ಹೇಳಿದ್ರು ನಮಗೊಂದು ಋಣ ಸಿಗ್ತಕ್ಕಂಥ ಒಂದು ದಿವಸ ಇವತ್ತು. ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ತಮ್ಮೆಲ್ಲರ ಪರವಾಗಿ ಬಯಸುತ್ತೇನೆ. ನಮ್ಮ ಮೀಡಿಯಾದವರು ಉಮಾಶಂಕರಣ್ಣವರು, ಕಬ್ಬಾಳೇಗೌಡರು ಇರ್ಬೋದು ಮತ್ತು ಎಲ್ಲರಿಗೂ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಾಮಿಯಾನವನ್ನ ಇದು ಮಾಡಿಕೊಟ್ಟಂತಹ ಆಂಟೋನಿ ಅವರಿಗೆ ಮತ್ತು ಸೌಂಡ್ ಸಿಸ್ಟಮ್ ಅನ್ನು ಮಾಡಿಕೊಟ್ಟಂತಹ ಮಾದೇವಣ್ಣವರಿಗೆ ಪ್ರೀತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಏನಂದ್ರೆ ನಮ್ಮ ಮಠದ ವಿದ್ಯಾರ್ಥಿನಿಯರಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಮತ್ತೆ ಹೊರಗಡೆ ಬಂದಿರತಕ್ಕಂತಹ ಹಿರಿಯ ವಿದ್ಯಾರ್ಥಿಗಳು, ನಮ್ಮ ಕ್ಷೇತ್ರದಲ್ಲಿ ಓದಿ ಹಿರಿಯ ವಿದ್ಯಾರ್ಥಿಗಳು ನಮ್ಮ ಗುರುಗಳಿಗೆ ಭಕ್ತಿ ಸಮರ್ಪಣೆ ಮಾಡಬೇಕಂತೇಳಿ ಬಂದಿದ್ದಾರೆ. ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ನಾನು ನನ್ನ ವೈಯಕ್ತಿಕವಾಗಿ ಸಂಸ್ಥೆಯ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಮತ್ತೋರಿಗೆ ನೀನೊಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀಗುರುವೇ ಕೃಪೆಯಾಗಲಿ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವ ಪರಮ ಪೂಜ್ಯ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳವರ ಅಡಿದಾವರಗಳಲ್ಲಿ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ನಮ್ಮದು ಶಿವಮೊಗ್ಗದ ಇಂದ ಬಂದಿರುವಂತಹ ರೇಣುಕುಮಾರ ಸ್ವಾಮಿಗಳವರ ಅಡಿದಾವರಗಳಲ್ಲಿ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಇಂದಿನ ಈ ಕಾರ್ಯಕ್ರಮದಲ್ಲಿ ಸಾಕ್ಷೀಭೂತರಾಗಿರುವಂಥ ನಮ್ಮ ಶ್ರೀಮಠದ ಹಿರಿಯ ವಿದ್ಯಾರ್ಥಿಗಳು, BDCC ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ಸಾತ್ನೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ನಮ್ಮ ಹಿರಿಯರು ಆದಂಥ ಶ್ರೀ ವಿಜಯದೇವರವರಿಗೆ ಹಾಗೂ ರಾಮನಗರ, ಆನೇಕಲ್ಲು ಮತ್ತು ಕನಕಪುರದ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರುಗಳೇ, ನಮ್ಮ ಚೆನ್ನೈ ಮೈನ್ಸ್ ಪ್ರೈವೇಟ್ ಲಿಮಿಟೆಡ್ನ ಸೆಲ್ವಕುಮಾರ್ ಅವರೇ ಮತ್ತು ಸೋಸಲೆ ತೋಪನಪಟ್ಟಣದ ಅಭಿವೃದ್ಧಿ ಆಡಳಿತ ಮಂಡಳಿಯ ನಟರಾಜಣ್ಣವರೇ, ನೆರೆದಿರೋ ಎಲ್ಲ ಸಮಸ್ತ ನಾಗರಿಕ ಬಂಧುಗಳೇ ಮತ್ತು ಹಿರಿಯ ವಿದ್ಯಾರ್ಥಿಗಳೇ, ನನ್ನ ನೆಚ್ಚಿನ ಸಹೋದ್ಯೋಗಿಗಳೇ, ಶ್ರೀ ಕ್ಷೇತ್ರ ಯಡಿಯೂರು ಸಿದ್ಧಲಿಂಗೇಶ್ವರರಿಂದ ಪ್ರಾರಂಭವಾದಂಥ ಶ್ರೀಮಠ ಇಂದು ಶ್ರೀ ಕ್ಷೇತ್ರ ಮರಳೇಗಾವಿ ಮಠವಾಗಿ ಈ ನಾಡಿಗೆ ತನ್ನದೇ ಆದಂಥ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಸೇವೆಯನ್ನು ಕಳೆದು 10 ಶತಮಾನಗಳಿಂದಲೂ ಕೂಡ ನಡೆಸ್ಕೊಂಡು ಬಂದಿದೆ. ಈ ಭಾಗದಲ್ಲಿ ಆರ್ಥಿಕ ಸಂಕಷ್ಟ, ಬಡತನ ಮತ್ತು ನಿರುದ್ಯೋಗವನ್ನು ಮರಗಡಂತ ಹಿರಿಯ ಪೂಜ್ಯರು, 16ನೇ ಪೀಠಾಧಿಪತಿಗಳು ಆಗಿದ್ದಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚಿರಮೂರ್ತಿ ಕಾಲಾಗ್ನದ್ರಮುನಿ ಮಹಾಸ್ವಾಮಿಗಳವರು ತಮ್ಮ ದಿವ್ಯ ಅಂತಃಕರಣದಿಂದ ಈ ಭಾಗದಲ್ಲಿ ವಿದ್ಯಾಪೀಠವನ್ನು ಪ್ರಾರಂಭ ಮಾಡಿದ್ರೆ ಬಡವರ, ದೀನದಲಿತರ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಅನುಕೂಲವಾಗುತ್ತೆ ನಿಟ್ಟಿನಲ್ಲಿ
62ರಲ್ಲಿ ಶ್ರೀ ಶಿವಯೋಗಿ ಮುನೀಶ್ವರ ಸ್ವಾಮಿ ವಿದ್ಯಾಪೀಠವನ್ನು ಪ್ರಾರಂಭಿಸಿದರು. ಶ್ರೀ ಕ್ಷೇತ್ರ ಮರಳೇಗ ಮಠ ಕಳೆದ 10 ಶತಮಾನಗಳಿಂದ ಸುಮಾರು 16 ತಪಸ್ವಿಗಳನ್ನು ಈ ಕ್ಷೇತ್ರ ನೀಡಿದೆ. ಸೇವೆಯನ್ನು ಈ ನಾಡಿಗೆ ನೀಡೋದ್ರ ಮೂಲಕ ಶ್ರೀ ಕ್ಷೇತ್ರವಾಗಿದೆ. 17ನೇ ಪೀಠಾಧಿಪತಿಗಳನ್ನು ಪರಮಪೂಜ್ಯ ಕಾಲಾಗ್ನಿದ್ರ ಮುನಿಸ್ವಾಮಿಗಳವರು ತಮ್ಮ ಶುದ್ಧ ಅಂತಃಕರಣದಿಂದ ಸೋಸಲೆ ತೋಪಿನ ಮಠದಲ್ಲಿ ಕಾರ್ಯೋನ್ಮುಖರಾಗಿದ್ದಂಥ ಸನ್ಯಾಸ ದೀಕ್ಷೆಯನ್ನು ಪಡೆದಂಥ ಪೂಜ್ಯರನ್ನ 1995ರ ವರ್ಷದಲ್ಲಿ ಶ್ರೀಮಠದ ಉತ್ತರಾಧಿಕಾರವನ್ನು ನೀಡುವುದರ ಮೂಲಕ ಇಲ್ಲಿನ ಆಡಳಿತ ಮತ್ತು ಶೈಕ್ಷಣಿಕ ಪ್ರಗತಿಗೆ ಭದ್ರ ಬುನಾದಿಯನ್ನು ಹಾಕುವುದರಲ್ಲಿ ಒಳ್ಳೆಯ ಸಸಿಯನ್ನೇ ನೆಟ್ಟರು. 1995ರಲ್ಲಿ ಶ್ರೀ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದಂಥ ಪರಮಪೂಜ್ಯ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳವರು ಹಿರಿಯ ಶ್ರೀಗಳ ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದದೊಂದಿಗೆ ಶ್ರೀ ಕ್ಷೇತ್ರದಲ್ಲಿ ಇದ್ದಂಥ ವಿದ್ಯಾಪೀಠದ ಪ್ರಾಥಮಿಕ ಶಿಕ್ಷಣ, ಪ್ರೌಢಶಾಲೆ, ಸಂಸ್ಕೃತ ಪಾಠಶಾಲೆಯ ಜೊತೆಗೆ ಈ ನಾಡಿನಲ್ಲಿ ಬಡವರು, ದೀನದಲಿತರು ಎಲ್ಲಿದ್ದಾರೆ, ಗ್ರಾಮೀಣ ಪ್ರದೇಶ ಎಲ್ಲಿದೆ, ಅಲ್ಲಿ ಶೈಕ್ಷಣಿಕ ಸಂಸ್ಥೆಗಳನ್ನು ಪ್ರಾರಂಭಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪರಮಪೂಜ್ಯರ ಆಶೀರ್ವಾದವನ್ನು ಪಡೆದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಿರ್ಗಲ್ನಲ್ಲಿ ಪ್ರೌಢಶಾಲೆಯನ್ನು, ಬಿಡದಿನಲ್ಲಿ ಕೈಗಾರಿಕಾ ತರಬೇತಿ ಸಂಸ್ಥೆಯನ್ನು, ಮಲ್ಲಿಕಾರ್ಜುನ ದುರ್ಗಂನಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯನ್ನು, ಶ್ರೀಮಠದಲ್ಲಿ ಕೈಗಾರಿಕಾ ತರಬೇತಿ ಸಂಸ್ಥೆಯನ್ನು, ನಮ್ಮ ಕ್ಷೇತ್ರದ ನೆಚ್ಚಿನ ನೇತಾರರು ಇಂದಿನ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು ಆಗಿರುವಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ಸಹಕಾರದಿಂದ 2 ಶಿಕ್ಷಣ ಸಂಸ್ಥೆಗಳ ಶೈಕ್ಷಣಿಕ ಶಿಕ್ಷಕರ ತರಬೇತಿ ಸಂಸ್ಥೆಯನ್ನು ಮುದ್ದೂರು ಮತ್ತು ಕನಕಪುರದಲ್ಲಿ ಪ್ರಾರಂಭಿಸಿದರು. ಬದಲಾದ ಶೈಕ್ಷಣಿಕ ನೀತಿನಲ್ಲಿ 2 ಸಂಸ್ಥೆಗಳು ಕೂಡ ಅಡ್ಮಿಷನ್ ಆಗಲಿಲ್ಲ, ಇಡೀ ಕರ್ನಾಟಕದಲ್ಲೇ ಆಗಲಿಲ್ಲ. ಹಾಗಾಗಿ ಈ ಎಲ್ಲ ಸಂಸ್ಥೆಗಳನ್ನು ತೆರೆಯೋದರಲ್ಲಿ ಬಡವರ, ದೀನದಲಿತರ, ದುರ್ಬಲ ವರ್ಗದವರ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವಂಥ ಹಂಬಲ ಮತ್ತು ಆಕಾಂಕ್ಷೆ ಹಿರಿಯ ಪೂಜ್ಯರಲ್ಲಿ ಹೇಗಿತ್ತೋ ನಮ್ಮ ಪರಮಪೂಜ್ಯ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳವರಲ್ಲೂ ಕೂಡ ಅದೇ ಕಿಂಕರತ್ವ, ಅದೇ ಶಂಕರತ್ವ, ಅದೇ ದಾರ್ಶನಿಕ ಮನೋಭಾವ, ಶುದ್ಧ ಅಂತಃಕರಣದಿಂದ ಏನಾದರೂ ಈ ನಾಡಿಗೆ ನೀಡಬೇಕು ಅನ್ನುವಂಥ ಹಂಬಲದೊಂದಿಗೆ ಅಗಲದಲ್ಲದೆ ಶ್ರೀಮಠಕ್ಕೆ, ಈ ಸಮಾಜಕ್ಕೆ ತಮ್ಮದೇ ಆದಂಥ ಸೇವೆಯನ್ನು ನೀಡ್ತಾ ಬಂದಿದ್ದಾರೆ. ಬಂಧುಗಳೇ, ಸಾಧನೆ ಎನ್ನುವುದು ಸಾಧಕರ ಸೊತ್ತ ಹೊರತು ಸೋಮಾರಿಯ ಸೊತ್ತಲ್ಲ. ನಮ್ಮ ಹಿರಿಯ ಅಧಿಕಾರಿಗಳು ನಾಗೇಂದ್ರ ಸಾಹೇಬರು ಅಂತ ಹೇಳ್ತಿದ್ರು, ಒಂದು ಮಾತು ಹೇಳ್ತಿದ್ರು, ಏನಪ್ಪ ಅಂತಂದ್ರೆ, ಎಲ್ಲ ಎಣ್ಣೆ ಬೀಜದಲ್ಲಿ ಎಣ್ಣೆ ತೆಗೆದ್ರೆ ನಮ್ಮ ಮರಳೇಗ ಮಠದ ಪರಮಪೂಜ್ಯರು ಮೊದಲಲ್ಲೂ ಕೂಡ ಎಣ್ಣೆಯನ್ನು ತೆಗೆಯುವಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ ಅಂತ. ಹಾಗಾಗಿ ನೀವೆಲ್ಲ ನೋಡ್ತಾ ಇದ್ದೀರಿ, ಶ್ರೀಮಠ ಹಿಂದೆ ಕಳೆದ ಒಂದು 20 ವರ್ಷಗಳಲ್ಲಿ ಇದ್ದಂಥ ಶ್ರೀಮಠದ ಚಿತ್ರಣಕ್ಕೂ ಈಗಿರುವಂಥ ಚಿತ್ರಣಕ್ಕೂ ಬಹಳ ಬದಲಾಗಿದೆ. ಈ ಬದಲಾದ ಚಿತ್ರಣಕ್ಕೆ ಪರಮಪೂಜ್ಯರ ಅವಿರತ ಶ್ರಮ ಮುಖ್ಯ ಕಾರಣವಾದದ್ದು. ಹಾಗಾಗಿ ಈ ಕಾರ್ಯಕ್ರಮದ ಪರಿಕಲ್ಪನೆ ಮತ್ತು ಆಯೋಜನೆ ಏನಪ್ಪಾ ಅಂತಂದ್ರೆ, ನಾವು ಜನ್ಮದಿನವನ್ನು ಆಚರಿಸಬೇಕು ಅನ್ನೋ ಹಂಬಲ ಮತ್ತು ಆಕಾಂಕ್ಷೆ ಅಲ್ಲ. ನಮ್ಮ ವಿದ್ಯಾರ್ಥಿಗಳು, ಶಿಕ್ಷಕರು, ಶ್ರೀಮಠದ ಅಪಾರ ಬಂಧುಗಳು, ಸಹೃದಯ ಭಕ್ತರು, ಹಿರಿಯ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ದಿನವನ್ನ ನಿಗದಿ ಮಾಡಿ ಆ ದಿನದ ಮೂಲಕ ನಮ್ಮ ಗುರುಗಳಿಗೆ ಒಂದು ಗುರುವಂದನೆಯನ್ನು ಸಲ್ಲಿಸಿ ಭಗವಂತನಲ್ಲಿ ಅವರ ಆರೋಗ್ಯ ಮತ್ತು ಆಯಸ್ಸು ಮತ್ತು ಶ್ರೇಯಸ್ಸನ್ನು ಬಯಸಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ಮೆಲ್ಲರೂ ಸೇರಿಸಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಹಾಗಾಗಿ ಬಂಧುಗಳೇ, ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಲಿ, ಪರಮಪೂಜ್ಯರಿಗೆ, ಹಿರಿಯ ಪೂಜ್ಯರ ಅನುಗ್ರಹ ಮತ್ತು ಆಶೀರ್ವಾದ ಇರಲಿ, ಮುನೇಶ್ವರ ಸ್ವಾಮಿ ಕೃಪೆ ಇರಲಿ ಎನ್ನುವ ಹಂಬಲ ಮತ್ತು ಆಕಾಂಕ್ಷೆಯಿಂದ ಮತ್ತು ಅವರಲ್ಲಿ ಬೇಡಿಕೊಳ್ತಾ ಪರಮಪೂಜ್ಯರಿಗೆ ಮತ್ತೊಮ್ಮೆ ಶ್ರೇಯಸ್ಸನ್ನು ಬಯಸಿ ನಾಡಿಗೆ ಅವರಿಂದ ಇನ್ನಷ್ಟು ಪ್ರಗತಿಪರ ಕೆಲಸಗಳಾಗಲಿ ಎನ್ನುವ ನಿಟ್ಟಿನಲ್ಲಿ ನಮ್ಮೆಲ್ಲರ ಆಕಾಂಕ್ಷೆ ಮತ್ತು ಅಭಿಲಾಷೆ. ಹಾಗಾಗಿ ಬನ್ನಿ, ಈ ದಿನ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಶುಭವನ್ನು ಕೋರೋಣ, ಭಕ್ತಿಯನ್ನು ಸಮರ್ಪಣೆ ಮಾಡೋಣ. ಅವರ ಕಾರ್ಯಕ್ಷೇತ್ರ ಇನ್ನಷ್ಟು ಉದಯೋನ್ಮುಖವಾಗಿ ವಿಸ್ತರಿಸಲಿ, ನಾಡಿಗೆ ಅವರದೇ ಕೊಡುಗೆಯನ್ನು ನೀಡಲಿ ಅನ್ನುವಂಥ ಪ್ರಾಮಾಣಿಕ ಪ್ರಯತ್ನ ಅವರಿಂದ ನಡೀತಾ ಇದೆ. ಅದನ್ನೂ ಕೂಡ ನಮಸ್ಕಾರವನ್ನ ಮಾಡ್ತೇನೆ. ನಮಸ್ಕಾರ. ಅಮೃತಂಗಮಯ ಓಂ ಶಾಂತಿ 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 ಮಾತ್ರ ನಡೆಯಲು ಸಾಧ್ಯ. ಹಾಗೆಯೇ
ಜ್ಯೋತಿರ್ಮಯರಾದ ಡಾಕ್ಟರ್ ಶ್ರೀ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳು ನಮ್ಮೆಲ್ಲರಿಗೂ ಬೆಳಕಿನ ಚೈತನ್ಯ ನೀಡಲಿ ಎಂಬ ಆಶಯದೊಂದಿಗೆ ಶ್ರೀ ವಿಜಯದೇವರು ಅವರು ಈ ಸಮಾರಂಭವನ್ನ ಎಲ್ಲ ಪೂಜ್ಯರ ಸಾನ್ನಿಧ್ಯದಲ್ಲಿ ಗಣ್ಯರ ಮಹನೀಯರ ಸಮ್ಮುಖದಲ್ಲಿ ಉದ್ಘಾಟಿಸುತ್ತಿದ್ದಾರೆ. ಎಲ್ಲ ಗಣ್ಯರು ಅವರಿಗೆ ಸಾಥ್ ನೀಡಬೇಕೆಂದು ವಿನಂತಿ. ಶ್ರೀಮಠದ ಕಾರುಣ್ಯ ದೀಪ ಶ್ರೀಗಳು, ಶ್ರೀಮಠದ ನಂದಾದೀಪ ಪರಮ ಪೂಜ್ಯರು, ಶ್ರೀಮಠದ ವಿದ್ಯಾರ್ಥಿಗಳ ಜ್ಞಾನ ದೀಪ ಶ್ರೀಗಳು, ಶ್ರೀ ಮುನೀಶ್ವರ ವಿದ್ಯಾಸಂಸ್ಥೆಯ ಜ್ಞಾನ ದೀಪ. ಮಾಜಿ ಲೋಕಸಭಾ ಸದಸ್ಯರಂತ ಸನ್ಮಾನ್ಯ ಶ್ರೀ ಡಿ ಕೆ ಸುರೇಶ್ ಅವರು ಕೂಡ ಆಗಮಿಸಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಆಗಮಿಸೋಕ್ಕಾಗ್ತಾ ಇಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಪ್ರೀತಿಯ ಅಭಿಮಾನದ ಸ್ವಾಗತವನ್ನು ಶ್ರೀಮಠದ ಪರವಾಗಿ ಕೋರ್ತೇನೆ. ಹಾಗಾಗಿ ತಡವಾಗಿ ಆದರೂ ಬರ್ತೇನೆ ಎನ್ನುವ ಹಂಬಲ ಮತ್ತು ಆಕಾಂಕ್ಷೆಯನ್ನು ಹೇಳಿರುವಂಥ ನಮ್ಮ ರಾಮನಗರ ಶಾಸಕರು ಸನ್ಮಾನ್ಯ ಶ್ರೀ ಇಕ್ಬಾಲ್ ಹುಸೇನ್ ಅವರು ಕೂಡ ಕೆಲವೇ ನಿಮಿಷಗಳಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಹಾಗೂ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀ ಎಸ್ ರವೀಣ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ತಡವಾಗಿ ಆದರೂ ಬರ್ತೀನಿ ಎನ್ನುವ ಹಂಬಲವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅವರು ಕೂಡ ಅವರ ಅನುಪಸ್ಥಿತಿಯಲ್ಲಿ ಪ್ರೀತಿಯ ಅಭಿಮಾನದ ಸ್ವಾಗತವನ್ನು ಬಯಸ್ತೇನೆ. ಗುರು ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವಜಂಗಮವೆಂದು ಬಲ್ಲಾತನೇ ಗುರು, ಶಿವ ವಿಚಾರವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು. ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದೆಳೆದ ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯೂ ಗುರು ನಿಮಗೆಯೂ ಗುರು, ಜಗವೆಲ್ಲಕ್ಕೆಯೂ ಗುರು ಕಾಣ ಗುಹೇಶ್ವರ. ಸದಾ ಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನು, ಜಗತ್ತಿನ ದಾರ್ಶನಿಕರನ್ನು, ಸಂತ ಮಹಂತ ಶಿವಗಳವರನ್ನು, ಕ್ಷೇತ್ರದ ಮಹಾತಪಸ್ವಿಗಳು ಒಡೆಯರು ಆದಂಥ ಯಡಿಯೂರಿನ ಸಿದ್ಧಲಿಂಗ ಶಿವಗಳವರನ್ನು, ಮುನೀಶ್ವರ ಶಿವಗಳವರನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ, ಪೂಜ್ಯ ಮರಳೇಗವಿ ಮಠದ ಅಧ್ಯಕ್ಷರು ಎನ್ನ ದೀಕ್ಷಾ ಶಿಕ್ಷಾ ಗುರುಗಳಾದಂಥ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಮಹಾಸ್ವಾಮೀಜಿಗಳವರ 51ನೇ ವರ್ಷದ ಪ್ರಯುಕ್ತವಾಗಿ ನಡೆಯುತ್ತಿರುವಂಥ ಗುರುವಂದನ ಸಮಾರಂಭದಲ್ಲಿ ನಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ದಯಪಾಲಿಸ್ತಿರುವಂಥ ಪೂಜ್ಯ ಮರಳೇಗವಿ ಮಠದ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳ ಜಂಗಮಚಾರಕ್ಕೆ ಭಕ್ತಿಯ ಶರಣಗಳು ಹೇಳಿ, ಮತ್ತೋರ್ವ ಆತ್ಮೀಯ ಪೂಜ್ಯರು, ಹಿರಿಯರು, ಮಾರ್ಗದರ್ಶಕರಾದಂಥ ರಾಜ್ಯ ಈಡಿಗ ಸಮಾಜದ ಕುಲಗುರುಗಳು ಆದಂಥ ಶಿವಮೊಗ್ಗದ ಶ್ರೀ ರೇಣುಕಾನಂದ ಮಹಾಸ್ವಾಮಿಗಳಿಗೆ ಭಕ್ತಿಯ ಶರಣಗಳು ನೀಡಿ, ವೇದಿಕೆಯನ್ನು ಉದ್ಘಾಟಿಸಿದಂಥ ಶ್ರೀ ಅಜಯ್ ದೇವರವರಲ್ಲಿ, ಇನ್ನುಳಿದಂತೆ ವೇದಿಕೆ ಮೇಲಿರುವ ಎಲ್ಲ ಹಿರಿಯ ಗಣ್ಯ ಬಾಂಧವರಲ್ಲಿ, ಮುಖ್ಯ ಅತಿಥಿಗಳಲ್ಲಿ, ತುಂಬ ಶ್ರದ್ಧೆ ಮತ್ತು ಭಕ್ತಿಯಿಂದ ಆಗಮಿಸಿ ಆಸೀನರಾದಂಥ ಸುತ್ತಮುತ್ತಲ ಗ್ರಾಮದ ಯಾವತ್ತು ಸದ್ಭಕ್ತ ಮಹಾಶಯರಲ್ಲಿ, ನಮ್ಮ ವಿದ್ಯಾಪೀಠದ ಎಲ್ಲ ಶಿಕ್ಷಕೇತರ ವೃಂದದವರಲ್ಲಿ, ಮಕ್ಕಳಲ್ಲಿ ಅನಂತ ಶರಣಾರ್ಥಿಗಳು. ಯಾಕೆ ಸ್ವಾಮೀಜಿ ಭಾಳ ಸ್ಪೀಡಾಗಿ ಮಾತಾಡ್ತಿದ್ದಾರೆ ಅಂತ ಅನಿಸ್ಬೋದು ನಿಮಗೆ. ಊಟ ಮಾಡುವ ಸಮಯದಲ್ಲಿ ಮಾತನಾಡಲಿಕ್ಕೆ ಮೈಕ್ ಕೊಟ್ಟಿದ್ದಾರೆ. ಈಗ 1 ಗಂಟೆ ಆಗ್ತಾ ಬಂತು. ಸೊ ಹಂಗಾಗಿ ಕೇವಲ 150 ಸೆಕೆಂಡ್ ಒಳಗೆ ಮುಗಿಸ್ಬೇಕಾಗಿದೆ. ನಾನು 5 ನಿಮಿಷ ಈ ಸಂದಿಗ್ಧದಲ್ಲಿ ನಾನಿದ್ದೀನಿ. ಭಾಳ ಸರಳವಾಗಿ ಹೇಳ್ಬೇಕಾದ್ರೆ, ನಾವು ಯಾರ ಬಗ್ಗೆ ಮಾತನಾಡಿ ಪ್ರಾರಂಭ ಮಾಡಿ ಮುಗಿಸ್ಬೋದು. ಆದರೆ ಈ ಜಗತ್ತಿನಲ್ಲಿ ಪ್ರಾರಂಭ ಮಾಡಿ ಮುಗಿಸದೇ ಇರುವಂಥ ಒಂದು ಸಬ್ಜೆಕ್ಟ್ ವಿಷಯ ಏನು ಅಂದರೆ ಅದು ಗುರು ಅಂತ. ಗುರುವಿನ ಗುಣಗಾನವನ್ನು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ, ಗುರು ನಿರಂತರವಾಗಿ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಾರೆ. ನಮಗೆ ಶಾಲಾ ಕಾಲೇಜುಗಳಲ್ಲಿ ಪಾಠ ಮಾಡಿದಂಥವರಷ್ಟೇ ಗುರುಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಹುಟ್ಟಿದಾಗ ನಮ್ಮಲ್ಲಿ ಯಾವುದೇ ಜ್ಞಾನ ಇರಲ್ಲ, ಪ್ರಜ್ಞೆ ಇರಲ್ಲ. ನಾವು ಜೀವಂತವಾಗಿರ್ತೀವಿ, ಮಗುವಾಗಿರ್ತೀವಿ. ಒಂದು 3 ವರ್ಷದ ಮಗುವಾಗಿದ್ದಾಗ ನಮ್ಗೆ ಯಾರಿಗೂ ನೆನಪಿಲ್ಲ. ಯಾರಿಗಾದ್ರೂ ಕೇಳಿದರೆ, ನೀನು 3 ತಿಂಗಳು ಮಗುವಾಗಿದ್ದಾಗ ಏನೇನು ಮಾಡ್ತಿದ್ದೆ ಅಂತ ಯಾರಾದ್ರು ಕೇಳಿದ್ರೆ ನೆನಪಿದೆಯಾ? ಇಲ್ಲ 3 ವರ್ಷದ ಮಗುವಾಗಿದ್ದಾಗ ಏನೇನು ಮಾಡ್ತಿದ್ರೆ ನೀವು ಅಂತ ಕೇಳಿದ್ರೆ ನೆನಪಿಲ್ಲ ನಮಗೆ. ಆದರೆ ನಾವು 30 ವರ್ಷದ ನಂತರ ಏನೇನು ಮಾಡ್ತಿದ್ದೀವಿ ಅಂತ ಎಲ್ಲ ನೆನಪಿಟ್ಕೊಂಡಿರ್ತೀವಿ ಅಲ್ವಾ? ಈ ನೆನಪಿನ ಶಕ್ತಿಯನ್ನು, ಈ ಜ್ಞಾನವನ್ನು ನಮಗೆ ಕೊಟ್ಟವ್ರು ಯಾರು ಅಂದರೆ, ಮೊದಲನೇದಾಗಿ ನಮಗೆ ನನ್ನ ತಾಯಿ, ನನ್ನ ತಂದೆ. ಅದರ ನಂತರದ ಸ್ಥಾನವನ್ನು ಪಡೆದುಕೊಳ್ಳುವಂಥ ಏಕೈಕ ವ್ಯಕ್ತಿ ಯಾರು ಅಂದರೆ ಅದು ಗುರುಗಳು ಅಂತ.
ಯಾಕೆಂದರೆ ತಾಯಿ ಕೈಯನ್ನು ಹಿಡಿದು ನಡೆಸಿ ತಂದೆ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವಂಥ ತೋರಿಸುವಂಥ ಕೆಲಸ ಮಾಡಿದರೆ ಈ ಜಗತ್ತಿಗೆ ನಿಶೂನ್ಯವಾಗಿರುವಂಥ ನಮ್ಮ ಪಂಚಭೂತಗಳಲ್ಲಿ ಒಂದಾದ ನಮ್ಮ ದೇಹವನ್ನು ಈ ಜಗತ್ತಿಗೆ ಒಂದು ಪ್ರತಿಬಿಂಬಕ ದೈಹಿಕ ರೂಪವನ್ನು ಕೊಡಲಿಕ್ಕೆ ತಂದೆ ತಾಯಿಗಳು ಕಾರಣರಾದರೆ ಈ ಭೌತಿಕವಾದಂಥ ಶರೀರವನ್ನು ಅಗೋಚರವಾಗಿರುವಂಥ ಶಕ್ತಿಯರಿಗೆ ಕೊಂಡೊಯ್ಯುವಂಥ ಕೆಲಸ ಮಾಡೋರು ಯಾರಾದರೂ ಇದ್ದರೆ ಅದು ಗುರುಗಳು ಮಾತ್ರ ಅಂತ. ತಂದೆ ತಾಯಿಗಳು ನಮ್ಮನ್ನು ಜಗತ್ತಿಗೆ ತರ್ತಾರೆ, ನಮ್ಮನ್ನು ಎಲ್ಲೋ ಇರುವಂಥ ಅಗೋಚರವಾಗಿರುವಂಥ ದೇಹವನ್ನು ಮಾಂಸಪಿಂಡವನ್ನಾಗಿ ಮಾಡ್ತಾರೆ. ಮತ್ತೆ ಆ ಮಾಂಸಪಿಂಡವನ್ನು ಮಂತ್ರಪಿಂಡವಾಗಿ ಮಾಡುವಂಥ ಶಕ್ತಿ ತಂದೆ ತಾಯಿಗಿರಲ್ಲ, ಅದು ಗುರುವಿಗೆ ಮಾತ್ರ ಇರ್ತದೆ. ಅದಕ್ಕೆ ಗುರುವಿನ ಸ್ಮರಣೆಯನ್ನು ಮಾಡಬೇಕು ಅಂತೇಳಿ ಗುರುಗಳು ಭಾಳ ದೊಡ್ಡ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ನಮ್ಮ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಭಾಳ 3 ಮುಖ್ಯ ಆವರಣಗಳು ಬರ್ತವೆ. ಅದು ಅಷ್ಟಾವರಣ, ಪಂಚಾಚಾರ, ಷಟಸ್ಥಲ ಅಂತೇಳಿ ಇವು ಇಡೀ ನಮ್ಮ ಧರ್ಮದ, ಇಡೀ ನಮ್ಮ ಸಮಾಜದ ಮೂಲಭೂತ ಅಂಗಗಳಿವೆ. ಅಷ್ಟಾವರಣ, ಪಂಚಾಚಾರ, ಷಟಸ್ಥಲ. ಹಾಗೆ ಅಷ್ಟಾವರಣ ಮೊದಲನೇದಾಗಿ, ಅದರಲ್ಲೂ ಮೊದಲು ಯಾವುದಂದ್ರೆ ಗುರು ಅಂತ. ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ ಅಂತೆಲ್ಲ ಕರಿತೀವಿ. ಅದ್ರಲ್ಲಿ ಮೊದಲನೇದು ಯಾವುದು ಅಂದ್ರೆ ಗುರು ಅಂತ. ಗುರುವನ್ನು ಇಲ್ದಂಗೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಜಗತ್ತಿನೊಳಗೆ. ನಮಗೇನಾಗುತ್ತೆ, ಅದಕ್ಕೆ ಒಬ್ಬರು ಕವಿಗಳು ಹೇಳ್ತಾರೆ, ನಮಗೆ ಈ ಜಗತ್ತಿನಲ್ಲಿ ಕತ್ತಲಿಂದ ಬೆಳಕಿನೆಡೆಗೆ ತರುವಂಥ ಕೆಲಸವನ್ನು ತಂದೆ ತಾಯಿಗಳು ಮಾಡಿದರೆ, ಬೆಳಕಿನಿಂದ ಕತ್ತಲಿಂದ ಮತ್ತು ಬೆಳಕಿನೆಡೆಗೆ ಹೋಗುವಂಥ ಕೆಲಸವನ್ನು ನಮ್ಮ ಗುರುಗಳು ಮಾಡಿಸ್ತಾರೆ ಅಂತೇಳಿ. ಹೀಗಾಗಿ ನಾನು ಯಾಕೆ ನಮ್ಮ ನಿಮ್ಮೆಲ್ಲರ ಒಂದು ಸೌಭಾಗ್ಯ ಪುಣ್ಯ ಏನು ಅಂತಂದರೆ, ಮರಳೇಗವಿ ಮಠ ಅಂತಂದರೆ ನಮಗೆ ನೆನಪಾಗೋದು ಯಡಿಯೂರು ಸಿದ್ಧಲಿಂಗೇಶ್ವರ. ಭಾಳ ದೊಡ್ಡ ತಪಸ್ವಿಗಳು, ಈ ನಾಡು ಕಂಡಂಥ ಶ್ರೇಷ್ಠ ಯತಿವರ್ಯರು. ಅವರು ತಪಸ್ಸು ಮಾಡಿದಂಥ ಈ ಕ್ಷೇತ್ರ ಗವಿಮಠ, ಅದು ಮರಳೆ ಗ್ರಾಮದಲ್ಲಿರುವಂಥ ಮರಳೇಗವಿ ಮಠವಾಗಿದೆ. ಅಂಥ ಮರಳೇಗವಿ ಮಠದ ಮೂಲ ಕರ್ತೃತ್ವ ಶಕ್ತಿ ಯಡಿಯೂರು ಸಿದ್ಧಲಿಂಗೇಶ್ವರನ ಹಿಡಿದು 16-17ನೇ ಶತಮಾನದಿಂದ ಹಿಡಿದು ಇಲ್ಲಿಯವರೆಗೆ ಈ ಮಠಕ್ಕೆ ಎಷ್ಟು ಜನ ಸ್ವಾಮಿಗಳು, ಪೀಠಾಧಿಪತಿಗಳಾಗ್ತಾ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಯೋಗಿಗಳು, ತಪಸ್ವಿಗಳು, ಎಲ್ಲ ರೀತಿಯ ಸಾಧನೆಯಿಂದ ಮಾಡಿದಂಥವ್ರು. ಅಂಥ ಸಾಧನೆಯ ಸಾಲಿನಲ್ಲಿ ನಿಲ್ಲುವಂಥ ನಮ್ಮ ನಿಮ್ಮ ನಡೆ ಇರುವಂಥ ಸ್ವಾಮಿಗಳು ಅಂತಂದರೆ ಅದು ಇವತ್ತಿನ ಪ್ರಸ್ತುತ ಪೀಠಾಧಿಪತಿಗಳಂತ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳು. ಏನು ಕಾಲಾಗ್ನಿ ರುದ್ರಮಣಿ ಮಹಾಸ್ವಾಮೀಜಿಯವರು ಹಾಕಿಕೊಟ್ಟಂಥ ಈ ಮುನೀಶ್ವರ ವಿದ್ಯಾಪೀಠವನ್ನು ನಡೆಸಿಕೊಂಡು ಸಮರ್ಥವಾಗಿ ಮಠವನ್ನು ನಿಭಾಯಿಸಿಕೊಂಡು ಈ ಸಮಾಜದ ಕತ್ತಲನ್ನು ಹೋಗಿಸುವಂಥ ಕೆಲಸವನ್ನು, ಅಂಕುಡೊಂಕುಗಳನ್ನು ತಿದ್ದುವಂಥ ಕೆಲಸವನ್ನು, ದಾಸೋಹ ನಿರಂತರವಾಗಿ ತ್ರಿವಿಧ ದಾಸೋಹ, ಅನ್ನ, ಅರಿವು, ಆಶ್ರಯವನ್ನು ಕೊಡುವಂಥ ಕೆಲಸವನ್ನು ಪೂಜ್ಯ ನಮ್ಮ ಗುರುಗಳಾದಂಥ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳು ಮಾಡ್ತಾರೆ. ನಾನು ಕೊನೆಯದಾಗಿ ಒಂದು ಮಾತನಾಡಿ ನಾನು ಮಾತನ್ನು ಮುಗಿಸ್ತೀನಿ. ಏಕಾಏಕಿಯಾಗಿ ನಮ್ಮ ಮನೆಗೆ ಯಾರಾದರೂ 3 ಜನನೋ 5 ಜನನೋ ಬಂದರು ಅಂದರೆ ನಾವೇನಪ್ಪ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಸಡನ್ಲಿ ಬುದ್ಧರು ಒಂದು ಅರ್ಧ ಗಂಟೆ ಮುಂಚೆ ಫೋನ್ ಮಾಡಬೇಕಿತ್ತು, ಯಾರಾದರೂ ಒಂದು ಅರ್ಧ ಗಂಟೆ ಮುಂಚೆ ಫೋನ್ ಮಾಡಬೇಕಿತ್ತು ಅಂತೇಳಿ. ನೀವು 24 ಗಂಟೆ 365 ದಿನ ಎಷ್ಟು ಜನ ಬೇಕಾದರೂ ಬನ್ನಿ, ಮಠಕ್ಕೆ ಬರಬೇಕಾದ್ರೆ ಯಾರನ್ನೂ ಕೇಳಬೇಕಾಗಿಲ್ಲ. ಯಾಕೆ ಹೇಳಿ, ಇಲ್ಲೆಲ್ಲ ರೆಡಿ ಇರ್ತದೆ. 24x7 ಪ್ರಸಾದ, 24x7 ಆಶ್ರಯ, 24x7 ಜ್ಞಾನ. ಅದಕ್ಕೆ ತ್ರಿವಿಧ ದಾಸೋಹ ಅಂತೇಳಿ. ನೀವು ಸಿದ್ಧಗಂಗಾ ಮಠಕ್ಕೆ ಹೋಗ್ಬೇಕಾದ್ರೆ ಯಾರಾದ್ರೂ ಕೇಳೋಗ್ತೀರ, ಯಾವಾಗಲೂ ಅನ್ನ, ಆಶ್ರಯ, ಅರಿವು ಇದ್ದೇ ಇರ್ತದೆ ಅಲ್ಲಿ. ಹಾಗಾಗಿ ಈ ತ್ರಿವಿಧ ದಾಸೋಹವನ್ನು ಕೊಡುವಂಥ ಈ ನಮ್ಮ ರಾಜ್ಯದ ಒಂದು ಪುಣ್ಯ ಏನಂದರೆ ಅದು ಮಠಗಳ ಕೆಲಸ. ಅಂಥ ಮಠಗಳ ಕೆಲಸವನ್ನು ನಮ್ಮ ಪೂಜ್ಯ ಮರಳೇಗವಿ ಮಠ ತುಂಬ ಸಮರ್ಥವಾಗಿ ನಿಭಾಯಿಸ್ಕೊಂಡು ಬರ್ತಾ ಇದೆ. ಅದಕ್ಕೆ ಮೂಲ ಕರ್ತೃತ್ವ ಶಕ್ತಿ ಯಾರು ಅಂತಂದರೆ ನಮ್ಮ ಮುಮ್ಮಡಿಯ ಶಿವರುದ್ರ ಮಹಾಸ್ವಾಮೀಜಿಗಳವರು. ಭಾಳ ಹೆಮ್ಮೆ ಮತ್ತು ಖುಷಿಯ ಸಂಗತಿ, ಅವರ ಹುಟ್ಟಿದ ಗ್ರಾಮದಲ್ಲಿ ನನ್ನನ್ನು ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ದೀಕ್ಷಾ ಗುರುಗಳು ಕೂಡ ಹೌದು. ಅಂಥ ಮಹಾತ್ಮರ, ಪುಣ್ಯಾತ್ಮರ ಜೊತೆಗೆ ಸಹವಾಸದಲ್ಲಿ ನಾವೆಲ್ಲಿದ್ದೀವಿ. ನೀವೆಲ್ಲ ಗಾಂಧಿ ಕಾಲದಲ್ಲಿ ಜೈಲಿಗೆ ಹೋಗಿ ಬಂದವರು ಏನಂತೀರಿ ಗೊತ್ತಾ, ನಾನು ಗಾಂಧಿ ಹೋರಾಟದಲ್ಲಿ ಜೈಲಿಗೆ ಹೋಗಿ ಬಂದಿದ್ದೆ ಅಂತ ಪೆನ್ಷನ್ ಕೊಡ್ತಾರೆ ಅಲ್ವಾ. ಗಾಂಧಿ ಕಾಲದಲ್ಲಿ ಇದ್ದರು ನಾವೆಲ್ಲ. ಈ 90-100 ವರ್ಷ ಆದರೂ ನಾವೆಲ್ಲ ಗಾಂಧಿ ಸ್ವತಂತ್ರ ಹೋರಾಟದಲ್ಲಿ ಜೈಲಿಗೆ ಹೋಗಿ ಬಂದವ್ರಿಗೆ ಅಲ್ವಾ. ಇವತ್ತು ಜೈಲಿಗೆ ಬಂದವರಿಗೆ ಇದು ಕೊಡ್ತಾರೆ, ಪೆನ್ಷನ್ ಕೊಡ್ತಾರೆ. ಗಾಂಧೀಜಿ ಜೊತೆಗೆ ಹೋರಾಟ ಮಾಡಿ ಜೈಲಿಗೆ ಹೋಗಿ ಬಂದವರಿಗೆ ಪೆನ್ಷನ್ ಕೊಡ್ತೀನಿ. ಯಾಕಂದರೆ ಇವರು ಗಾಂಧಿ ಹೋರಾಟಿಗಳು, ಗಾಂಧಿವಾದಿಗಳು. ಯಾಕೆ ಹೇಳಿ ಅದು ಅಂದರೆ ಗಾಂಧಿಯವರ ಜೊತೆಗೆ ನಾವು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ವಿ ಅಂತೇಳಿ. ಇವತ್ತು ಯಾಕೆ ಇದು ಉದಾಹರಣೆ ಕೊಟ್ಟೆ ಅಂದರೆ, ಪೂಜ್ಯ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳ ಕಾಲದಲ್ಲಿ ನಾವೆಲ್ಲ ಇದ್ದೀವಿ.
ನಾವೆಲ್ಲ ಧರ್ಮಕ್ಕೋಸ್ಕರ ಹೋರಾಟ ಮಾಡ್ತಿದ್ದೀವಿ ಅನ್ನುವಂಥ ಪುಣ್ಯ ನಮಗೆ ಮುಂದಿನ ದಿನಮಾನದಲ್ಲಿ ಲಭಿಸ್ತದೆ. ಅದಕ್ಕೋಸ್ಕರವಾಗಿ ಅಂಥ ಮಹಾತ್ಮರು, ಅಂಥ ಪುಣ್ಯಾತ್ಮರು ಈ ನಾಡಿಗೆ ಮತ್ತೆ ಮತ್ತೆ ಉದಯಿಸುವಂತಾಗಲಿ, ಮತ್ತೆ ಅವರ ಸೇವೆ ನಿರಂತರವಾಗಿ ಭಗವಂತ ಆ ಸಿದ್ಧಲಿಂಗೇಶ್ವರ ಮುನೀಶ್ವರರು ಕರುಣಿಸಲಿ, ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು. ಒಬ್ಬ ವ್ಯಕ್ತಿ ಸಹಜವಾಗಿ ಬದುಕಿದರೆ ತನ್ನ ಮನೆ, ತನ್ನ ಕುಟುಂಬ, ತನ್ನ ಆಸ್ತಿನ ವೃದ್ಧಿ ಮಾಡ್ಕೊಳ್ತಾರೆ. ಅದೇ ಒಬ್ಬ ಸ್ವಾಮೀಜಿ ತುಂಬ ದೀರ್ಘಾಯುಷರಾದರೆ ನಾವೇನು ಮಾಡ್ತಾರೆ, ಸಮಾಜಕ್ಕೆ ಮಠಮಾನ್ಯಗಳು ಇನ್ನು ಹೆಚ್ಚಿನ ವಿದ್ಯಾರ್ಥಿಗಳು ಹೆಚ್ಚಿನ ದಾಸೋಹ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಅದಕ್ಕೆ ಭಾಳ ಭಕ್ತಿಯ ಪ್ರಾರ್ಥನೆಯಿಂದ ಮಾಡ್ಕೊಳ್ತಿದ್ದೀನಿ. ಪೂಜ್ಯ ಶಿವರುದ್ರ ಮಹಾಸ್ವಾಮಿಗಳು ಶತಾಯುಷಿಗಳಾಗಬೇಕು, ನಮ್ಮ ನಡುವೆ ಇನ್ನು ಹೆಚ್ಚಿನ ಸಾಮಾಜಿಕ ಧಾರ್ಮಿಕ ಸೇವೆಯನ್ನು ಮಾಡಬೇಕು ಅಂತ ಪೂಜ್ಯರ ಆಯುಷ್ಯವನ್ನು ಭಗವಂತ ವೃದ್ಧಿ ಮಾಡಲಿ, ಎಲ್ಲ ರೀತಿಯ ಶಕ್ತಿಯನ್ನು ಕೊಡಲಿ ಅನ್ನುವಂಥ ಮಾತನ್ನು ಈ ಶುಭ ಸಂದರ್ಭದಲ್ಲಿ ಅವರಿಗೆ ನಾನು ಪ್ರಾರ್ಥನೆ ಮಾಡ್ಕೋತಾ ನನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಸರ್ವರಿಗೂ ಶರಣು ಶರಣಾರ್ಥಿ. ಗವಿ ಮಠದ ಶ್ರೀಮನ್ ನಿರಂಜನ ಬ್ರಾಹ್ಮಣ ಸ್ವಾಮಿಗಳಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ಭಕ್ತಿಪೂರ್ವಕ ಧನ್ಯವಾದಗಳು. ಇನ್ನೀಗ ವೆಬ್ಸೈಟ್ ಋಷಿ ವಾಕ್ಯದೊಡನೆ ವಿಜ್ಞಾನ ಕಡಿಮೆ ಲಿಂಗೈಕ್ಯ ಗುರು ಪರಂಪರೆಗೆ ಅನಂತ ಭಕ್ತಿಯ ಪ್ರಣಾಮವನ್ನು ಸಮರ್ಪಿಸಿ ಶ್ರೀ ಜಗದ್ಗುರು ಏಳುಕಾವಿ ಶ್ರೀಮತಿ ಸೌಮ್ಯ ಮತ್ತು ನಾಗೇಶ್ ದಂಪತಿಗಳು ಹಾಗೂ ಶ್ರೀ MS ಉಮೇಶ್ ಮಾಜಿ ಪುರಸಭಾ ಸದಸ್ಯರು ಮದ್ದೂರು. ಬಸವೇಶ್ವರ ಡೆವಲಪರ್ಸ್ನ ಮಾಲೀಕರಾದಂಥ ಶ್ರೀಮತಿ ಸೌಮ್ಯ ಹಾಗೂ ನಾಗೇಶ್ ಮತ್ತು ಶ್ರೀ MS ಉಮೇಶ್ ಮಾಜಿ ಪುರಸಭೆಯ ಸದಸ್ಯರು ಮದ್ದೂರು. ಇವರು ದಾನವಾಗಿ ನೀಡಿದಂಥ 600 ಬ್ಯಾಗ್ಗಳು. ದಾನದಿಂದ ಮನೆ ಸಂಪದ್ಭರಿತವಾದರೆ ಧ್ಯಾನದಿಂದ ಮನಸ್ಸು ಸಂಪದ್ಭರಿತವಾಗುತ್ತದೆ. ಅಂತಹ ದಾನವಂತ ಮನಸ್ಸು ಸೌಮ್ಯ, ನಾಗೇಶ್ ಮತ್ತು ಶ್ರೀ ಉಮೇಶ್ ಅವರದು. ದಾನಂ ಹಸ್ತಿಯಶ್ಚ ಭೂಷಣಂ, ದಾನ ಮಾಡುವುದರಿಂದ ನಮ್ಮ ಕೈಗಳಿಗೆ ಭೂಷಣ ಬರುತ್ತದೆ. ಬಂಗಾರದ ಕಡಗಗಳನ್ನು ತೊಡುವುದರಿಂದ ನಮ್ಮ ಕೈಗಳಿಗೆ ಭೂಷಣ ಬರುವುದಿಲ್ಲ. ನಮ್ಮ ಕೈಗೆ ಒಂದು ಮಹತ್ವ ಬರೋದು ಅಂದ್ರೆ ದಾನ ಮಾಡುವುದರಿಂದ. ಅಂತಹ ಹಸ್ತ ಶ್ರೀಮತಿ ಸೌಮ್ಯ, ನಾಗೇಶ್ ಹಾಗೂ ಶ್ರೀ ಉಮೇಶ್ MS ಅವರದು. ಸಂಪತ್ತು ಬಂದಾಗ ದಾನ ಮಾಡಬೇಕು, ಬಡತನ ಬಂದಾಗ ಧ್ಯಾನ ಮಾಡಬೇಕು, ಅಧಿಕಾರ ಬಂದಾಗ ಸೇವೆ ಮಾಡಬೇಕು ಅಂತ ಹಿರಿಯರು ಹೇಳಿದ್ದಾರೆ. ಅಂತಹ ದಾನ ಮಾಡುವ ಮೂಲಕ ಶ್ರೀ ಗುರುಕೃಪೆಗೆ ಪಾತ್ರರಾಗಿದ್ದಾರೆ ಶ್ರೀಮತಿ ಸೌಮ್ಯ, ನಾಗೇಶ್ ದಂಪತಿಗಳು ಮತ್ತು ಶ್ರೀ MS ಉಮೇಶ್ ಅವರು, ಪುರಸಭಾ ಮಾಜಿ ಸದಸ್ಯರು ಮದ್ದೂರು. ಅವರ ಕೊಡುವ ಕೈಗಳು ಮತ್ತಷ್ಟು ಉದ್ದವಾಗಲಿ, ಪಡೆಯುವ ಕೈಗಳು ಮತ್ತಷ್ಟು ಧನ್ಯತೆಯನ್ನು ಪಡೆಯಲಿ ಅಂತ ಹೇಳ್ತಾ ಶ್ರೀಮತಿ ಸೌಮ್ಯ ಉಮೇಶ್ ಬಸವೇಶ್ವರ ಡೆವಲಪರ್ಸ್ನ ಮಾಲೀಕರಾದಂಥ ಶ್ರೀಮತಿ ಸೌಮ್ಯ ಹಾಗೂ ನಾಗೇಶ್ ದಂಪತಿಗಳಿಗೆ ಮತ್ತು ಮದ್ದೂರಿನ ಪುರಸಭಾ ಮಾಜಿ ಸದಸ್ಯರಾದಂಥ ಶ್ರೀ MS ಉಮೇಶ್ ಅವರಿಗೆ ಭಕ್ತಿಪೂರ್ವಕ ಧನ್ಯವಾದಗಳನ್ನು ಅತ್ಯಂತ ಗೌರವದಿಂದ ಸಲ್ಲಿಸುತ್ತಾ ನೀಡಿದ್ದಾರೆ. ಅದೇ ರೀತಿ ಮದ್ದೂರಿನ ಪುರಸಭಾ ಮಾಜಿ ಸದಸ್ಯರಾದಂಥ ಶ್ರೀ MS ಉಮೇಶ್ ಅವರು ಸಹ ದಾನ ರೂಪದಲ್ಲಿ ಬ್ಯಾಗ್ಗಳನ್ನು ಮಕ್ಕಳಿಗೆ ನೀಡಿ ಆ ಮೂಲಕ ಮಕ್ಕಳ ಹೃದಯದಲ್ಲಿ, ಮಕ್ಕಳ ಮುಖದಲ್ಲಿ ಮಂದಾಸವನ್ನು ಉಂಟು ಮಾಡಿದ್ದಾರೆ. ಇವರೆಲ್ಲರಿಗೂ ದೊಡ್ಡ ಚಪ್ಪಾಳೆ ಬರಲಿ. ಮಕ್ಕಳೇ, ನಿಮಗೆ ಖುಷಿಯಾಗಿದೆಯಲ್ವಾ? ನೀವು ಸಹ ಚಪ್ಪಾಳೆ ಮೂಲಕ ನಿಮಗೆ ಇವತ್ತಿನಿಂದ ಹೊಸ ಚಪ್ಪಾಳೆಯ ಮೂಲಕ ನಾವು ಸಹ ಥ್ಯಾಂಕ್ಸ್ ಹೇಳ್ತಿದ್ದೀವಿ ಅಂತ ಹೇಳಿದಂತ ಮಕ್ಕಳಿಗೂ ಹಾಗೂ ಪೋಷಕರಿಗೂ ಹಾಗೂ ಎಲ್ಲ ಸಭಿಕರಿಗೂ ಧನ್ಯವಾದಗಳು. ಶ್ರೀಗಳ ಗುರುವಂದನಾ ಕಾರ್ಯಕ್ರಮ ಈಗಾಗಲೇ ಇಲ್ಲಿರ್ತಕ್ಕಂಥ ಯತಿಗಳು ಮತ್ತು ನಮ್ಮ ಉಚ್ಚಿರಯ್ಯನವರು ನಮ್ಮ ಸಮಾಜದವನಾಗಿ ಇವತ್ತು ಎಲ್ಲೂ ಒಂದು ಕೆಟ್ಟ ಹೆಸರು ತೆಗೆದುಕೊಳ್ಳದೆ ಒಂದು ಮಠದ ಹೆಸರನ್ನು ಸ್ವಾಮೀಜಿಯ ಶಿಷ್ಯನಾಗಿ ಸ್ವಾಮೀಜಿಯ ಹೆಸರು ಹೇಳ್ಕೊಂಡು ಇವತ್ತು ನಾನು ಈ ಒಂದು ಮಠಕ್ಕೆ ಬಂದಿದ್ದೀನಿ ಅಂತ ಹೇಳಿ ಮೊದಲಿಗೆ ನಮ್ಮ ಸ್ವಾಮೀಜಿಯವರನ್ನ ನೆನೆಸ್ಕೊಂಡು ಇವತ್ತು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಶ್ರೀ ನಿರಂಜನ ಪ್ರಣವ ಸ್ವರೂಪಿಣಿ ಚರಮೂರ್ತಿ ಡಾಕ್ಟರ್ ಶಿವರುದ್ರ ಸ್ವಾಮಿಗಳು ಹಾಗೂ ಇಲ್ಲಿರ್ತಕ್ಕಂಥ ಹರಗುರು ಚರಮೂರ್ತಿಗಳ ಪಾದಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ತಿಳಿಸಿ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮಠದ ಭಕ್ತಾದಿಗಳೇ, ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ, ಮಾಧ್ಯಮದ ಎಲ್ಲ ಸ್ನೇಹಿತರೆ, ಭಾಳ ವಿಶೇಷವಾದ ಕಾರ್ಯಕ್ರಮಗಳು ಎಷ್ಟು ದೊಡ್ಡದಾಗಿರ್ತವೆ ಅನ್ನೋದು ಮುಖ್ಯ ಅಲ್ಲ, ಕಾರ್ಯಕ್ರಮದ ಔಚಿತ್ಯ ಎಷ್ಟು ಒಳ್ಳೆಯದಾಗಿರ್ತದೆ ಅಂತಕ್ಕಂಥದ್ದು ಮುಖ್ಯ. ಯಾಕೆ ಅಂತ ಅಂದರೆ
ಧರ್ಮಗಳು, ಅನೇಕ ಧರ್ಮಗಳು ನಮ್ಮ ಈ ಜಗತ್ತಿನಲ್ಲಿ ಇವೆ. ಅದಕ್ಕೆ ಆದ ಒಂದು ಕಾಲಮಿತಿನೂ ಇದೆ. ಕ್ರಿಶ್ಚಿಯನ್ ಧರ್ಮ ಕ್ರಿಸ್ತಪೂರ್ವ, ಕ್ರಿಸ್ತ ಶಕ, ಇಷ್ಟರಲ್ಲಿ ಅದಕ್ಕೆ ಒಂದು ಕಾಲಮಿತಿ ಇದೆ. ಅದೇ ಈ ಮುಸ್ಲಿಂ ಧರ್ಮ, ಮಹಮ್ಮದನ್ ಧರ್ಮನೂ ಸಹ ಅದಕ್ಕೂ ಒಂದು ಕಾಲಮಿತಿ ಇದೆ. ಅವರ ಒಂದು ಮೊಹಮ್ಮದ್ ಪೈಗಂಬರ್ನ ಜನನದ ನಂತರ ಆ ಒಂದು ಧರ್ಮ ಪ್ರಾರಂಭ ಆಯ್ತದೆ. ಬೌದ್ಧ ಧರ್ಮನೂ ನಮ್ಮ ಗೌತಮ ಬುದ್ಧ ಆದಮೇಲೆ ಬುದ್ಧ ಧರ್ಮ ಪ್ರಾರಂಭ ಆಗ್ತದೆ. ಆದರೆ ಹಿಂದೂ ಧರ್ಮಕ್ಕೆ ತನ್ನದೇ ಆದ ಇತಿಹಾಸ. ತ್ರೇತಾಯುಗ ತೆಗೆದುಕೊಳ್ಳಿ, ಅಲ್ಲಿಂದ ನಮ್ಮ ಇತಿಹಾಸ, ಹಿಂದೂ ಧರ್ಮದ ಇತಿಹಾಸ ಅಲ್ಲಿಂದಲೂ ಇಲ್ಲಿವರೆಗೂ ಬೆಳೆದು ಬಂದಿದೆ. ಅಂದರೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಪುರಾತನವಾದ ಧರ್ಮ ಯಾವ್ದಾದ್ರು ಇದ್ರೆ ಅದು ಹಿಂದೂ ಧರ್ಮ. ಅದಕ್ಕೆ ಆದ ಪುರಾವೆಗಳು, ಅದಕ್ಕೆ ಆದ ಒಂದು ಶಕ್ತಿ. ಯಾಕೆಂದ್ರೆ ಇವತ್ತು ಯಾರನ್ನಾದ್ರೂ ನಾವು ದೊಡ್ಡವರು ಅಂತೀವಿ, ದೊಡ್ಡವರು ಮಾರ್ಗದರ್ಶನ ಅಂತೀವಿ. ಯಾತಕ್ಕಂತೀವಿ? ಅವ್ರಿಗೆ ಆದ ಅನುಭವ, ಆ ಲೋಕವ ಬೆಳೆದು ಬಂದಂಥ ರೀತಿಯಲ್ಲಿ ಅವರದೇ ಆದ ಒಂದು ಅನುಭವದಲ್ಲಿ ಬೆಳೆದು ಬಂದಿರ್ತಾರೆ. ಹಾಗಾಗಿ ಈ ಹಿಂದೂ ಧರ್ಮದಲ್ಲಿ ನಾವು ನೀವೆಲ್ಲ ಹಿಂದೂ ಧರ್ಮದಲ್ಲಿ ಹುಟ್ಟಿರೋದಕ್ಕೆ, ಯಾಕೆಂದ್ರೆ ಯಾರು ಹುಟ್ಟಬೇಕಾದ್ರೆ ಈ ಧರ್ಮದಲ್ಲಿ ಹುಟ್ಟಬೇಕು ಅಂತ ಅಪ್ಲಿಕೇಶನ್ ಹಾಕೊಳ್ಳೋದಿಲ್ಲ. ಹುಟ್ಟಿದ ನಂತರ ನಾವು ಹುಟ್ಟಿದಂಥ ಧರ್ಮ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದ್ಮಿ ಗರಿಯಸಿ ಅಂತ ಏನು ಹೇಳ್ತಾರೆ. ನಾನು ಹುಟ್ಟಿದ ಭೂಮಿ, ನಾನು ಹುಟ್ಟಿದಂಥ ತಾಯಿ, ನಾನು ಹೆತ್ತಂಥ ತಾಯಿ, ನಾನು ಹುಟ್ಟಿದಂಥ ಭೂಮಿ, ನಾನು ಹುಟ್ಟಿದಂಥ ಜಾತಿಗೆ ನಾವು ಮೊದಲು ಗೌರವವನ್ನು ಕೊಡಬೇಕು, ನಾವು ಅದಕ್ಕೆ ಒಂದು ಮಾನ್ಯತೆಯನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ನಮ್ಮ ಜೀವನವನ್ನು, ನಮ್ಮ ಸಂಪ್ರದಾಯ ಏನಿರುತ್ತೋ ಆ ರೀತಿ ಸಾಗಿಸ್ಕೊಂಡು ಹೋಗ್ಬೇಕು. ಅದೇ ರೀತಿ ನಮ್ಮ ಹಿಂದೂ ಧರ್ಮದಲ್ಲಿ ಪುಣ್ಯಕ್ಷೇತ್ರಗಳು ಅಂತ ಕರೀತೀವಿ. ಯಾರನ್ನ ಪುಣ್ಯಕ್ಷೇತ್ರ ಅಂತ ಕರಿತೀವಿ ನಾವು? ಪುಣ್ಯಕ್ಷೇತ್ರ ಅಂತ ಕರಿಬೇಕಾದ್ರೆ ಹಿಂದೆ ಎಲ್ಲರೂ ಒಂದು ಸ್ವಾಮೀಜಿಗಳು ಅಥವಾ ಒಂದು ಯತಿಗಳು ಅಥವಾ ಒಂದು ಧರ್ಮದ ಪರಿಪಾಲಕರು, ಎಲ್ಲ ಧರ್ಮಗಳ ಪರಿಪಾಲಕರು ಹುಡುಕೊಳ್ತಾ ಜಾಗವನ್ನ, ಒಂದು ಪ್ರಸಿದ್ಧವಾದ ಪ್ರಶಾಂತವಾದ ಜಾಗವನ್ನ ಹುಡುಕೊಂಡು ಹೋಗ್ತಾರೆ. ಆ ಹುಡುಕೊಂಡು ಹೋಗುವಂತ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಯಡಿಯೂರು ಸಿದ್ಧಲಿಂಗೇಶ್ವರರು ಪರ್ಯಟನೆ ಮಾಡಿಕೊಂಡು ಒಳ್ಳೆಯ ಸ್ಥಳ ಯಾವುದು ಅಂತ ತಪಸ್ಸನ್ನು ಮಾಡೋದಕ್ಕೆ ಹುಡುಕೊಂಡು ಬರ್ತಾರೆ. ಅಂತ ಸಂದರ್ಭದಲ್ಲಿ ಈ ಒಂದು ಮುರಳೇಗವಿ ಮಠದ ಕ್ಷೇತ್ರ ಅವರ ಒಂದು ಆಯ್ಕೆಯಾಗಿ ಅವರಿಗೆ ಸಂತೋಷ ಆಗಿ ಇಲ್ಲಿ ಒಂದಷ್ಟು ದಿನ ತಪಸ್ಸನ್ನ ಮಾಡ್ತಾರೆ. ಆ ತಪಸ್ಸನ್ನ ಮಾಡೋದ್ರಿಂದ ಅವರಿಗೆ ಮನಃಶಾಂತಿ ಆಗೋದ್ರಿಂದ, ಮತ್ತೆ ಇಲ್ಲಿಂದ ಹೋಗಿ ಅವರು ಯಡಿಯೂರಲ್ಲಿ ಸ್ಥಾಪನೆ ಮಾಡಿದ್ರು, ಅವರ ಒಂದು ಜೀವನ ಮುಂದಿನ ಅವಧಿಯನ್ನ ಮಾಡಿದ್ರು, ಈ ಒಂದು ಪುಣ್ಯಕ್ಷೇತ್ರ ಆದದ್ರಿಂದ, ಹಿಂದೆ ಹೆಂಗೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕಾದ್ರೆ ಅಕ್ಕಬುಕ್ಕರು ಒಂದು ಹುಲಿಯನ್ನ ಓಡಿಸ್ಕೊಂಡು ಹೋಗ್ತಾ ಇರ್ತದೆ, ಒಂದು ನರಿಯನ್ನ ಓಡಿಸ್ಕೊಂಡು ಹೋಗ್ತಾ ಇರ್ತದೆ. ಅದು ವಾಪಸ್ಸು ತಿರುಗಿ ನರಿ ನಿಲ್ತದೆ. ಆ ಜಾಗದಲ್ಲಿ ಯಾವ ರೀತಿ ಆಯ್ಕೆ ಮಾಡ್ಕೊಳ್ತಾರೋ ಅದೇ ರೀತಿ ಪುಣ್ಯಕ್ಷೇತ್ರಗಳು ಅಂತ ಇವತ್ತು ಏನು ಯಾವ್ಯಾವ ಕ್ಷೇತ್ರಗಳಿದೆಯೋ ಅದನ್ನೆಲ್ಲರೂ ಸಹ ಯತಿಗಳು ಅಥವಾ ಯಾರಾದರೂ ಒಬ್ರು ಮಹಾನುಭಾವರು ಬಂದು ಸ್ಥಾಪನೆಯನ್ನ ಮಾಡಿದ್ದಾರೆ. ನಾವು ಕೇಳಿದ್ದೀವಿ, ಒಂದು ಗ್ರಾಮ ಸ್ಥಾಪನೆ ಮಾಡಬೇಕಾದ್ರೂ ಹಿಂದೆ ಹಿರಿಯರಿಗೆ ಏನು ಅದು ಒಂದು ದಿವ್ಯ ಶಕ್ತಿ ಇತ್ತು. ಯಾರೋ ಒಬ್ಬ ಬಂದು ತರಗೂಡಿಸಿ ಮನೆ ಮಾಡಿ ಅಲ್ಲೊಂದೇನೋ ಸ್ಥಾಪನೆ ಮಾಡಿರ್ತಾನೆ. ಕೆಲವು ಊರುಗಳು ಬಹಳಷ್ಟು ಶ್ರೇಯಸ್ಸನ್ನ ಪಡೆದು ಬೆಳೀತವೆ. ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದ್ರು. ಅವತ್ತು ಕಟ್ಟಿದಂಥ ಸಂದರ್ಭದಲ್ಲಿ ಇವತ್ತು ಬೆಂಗಳೂರು ಬಹಳ ಪ್ರಬುದ್ಧವಾಗಿ ಬೆಳೆದು ಇಡೀ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಡೆವಲಪಿಂಗ್ ಸಿಟಿ ಅಂತ ಇವತ್ತು ಬೆಳೀತಾ ಇದೆ. ಹಾಗಾಗಿ ಇವತ್ತಿನ ಈ ಒಂದು ಸನ್ನಿವೇಶ ನಿಜವಾಗ್ಲೂ ಸಹ ಬಹಳಷ್ಟು ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ 18ನೆಯವರು ನಮ್ಮ ಚರಮೂರ್ತಿ ಕಾಲಾಗ್ನಿ ರುದ್ರಮುನಿ ಸ್ವಾಮಿಗಳು. ನಾನು ಅದನ್ನೇ ಹೇಳ್ತಾ ಇದ್ದೆ ಸ್ವಾಮಿಗಳಿಗೆ, ಎಷ್ಟನೇ ಒಂದು ಈ ಒಂದು ಮಠದಲ್ಲಿ ಸ್ವಾಮಿಗಳು ಅಂದ್ರೆ 819 ಅಂಕಿಗಳ ಮೇಲೆ ತಗೊಂಡ್ರೆ 819 ಹೈಯೆಸ್ಟ್ ನಂಬರ್. ನಮ್ಮ ಮಠದ ಒಂದು ಶ್ರೇಯಸ್ಸನ್ನ ಅತ್ಯಂತ ಹೆಚ್ಚು ಗಣನೆಗೆ ತೆಗೆದುಕೊಂಡೋದಂಥವ್ರು, ಅತ್ಯಂತ ಎತ್ತರಕ್ಕೆ ತಗೊಂಡೋದಂಥವ್ರು ಅಂದ್ರೆ ಕಾಲಾಗ್ನಿ ರುದ್ರಮುನಿ ಸ್ವಾಮಿಗಳು 819. ಈಗ ಇವರು 19ನೆಯವರು ಅಂದ್ರೆ 1 9 10 ಅಂದ್ರೆ ಮತ್ತು ಒಂದೇನೆ. ಏನಾದ್ರೂ ಮಾಡಿ ಇಡೀ ರಾಜ್ಯದಲ್ಲೇ ನಾವು ಹಿಂದೂ ಪರಂಪರೆಯಲ್ಲಿ ಮುರಳೇಗವಿ ಮಠನ ಒಂದು ಪ್ರಥಮ ಸ್ಥಾನಕ್ಕೆ ತಗೊಂಡೋಗಿ ನಿಲ್ಲಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರು ಇವತ್ತು ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳು. ಹಾಗಾಗಿ ಇವತ್ತು ಏನು ಒಂದು ಅವರ 50ನೇ ವರ್ಷದ ಹುಟ್ಟುಹಬ್ಬ, ಅದನ್ನ
ಅರ್ಥಪೂರ್ಣವಾಗಿ ಅವರ ಭಕ್ತರ ಆಶಯದ ಮೇರೆಗೆ ಅವ್ರಿಗೆ ಇದನ್ನು ಮಾಡ್ಕೊಳ್ಳೋದು ಇಷ್ಟ ಇಲ್ಲ, ಏನು ಹುಟ್ಟುಹಬ್ಬವನ್ನ ಮಾಡ್ಕೊಳ್ಳೋದು ಇಷ್ಟ ಇಲ್ಲ. ಯಾಕೆ ಅಂತಂದ್ರೆ ಅದನ್ನ ಬೇರೆಯವರ ಒಂದು ಭಕ್ತಾದಿಗಳ, ಮಠದ ಹಿರಿಯರ ಮತ್ತೆ ಸುತ್ತಮುತ್ತಲ ಗ್ರಾಮಸ್ಥರ ಒಂದು ಒತ್ತಾಯದ ಮೇರೆಗೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಯಾಕೆಂದ್ರೆ ಕಾರ್ಯಕ್ರಮವನ್ನು ರೂಪಿಸಿ ಏನಕ್ಕೋಸ್ಕರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಕ್ಕಂಥದ್ದು ಬಹಳ ಔಚಿತ್ಯವಾಗ್ತದೆ. ಹಾಗಾಗಿ ಆ ಕಾರ್ಯಕ್ರಮವನ್ನು ರೂಪಿಸಿ ನಿಮ್ಮನ್ನೆಲ್ಲ ಕರೆದು, ಅದರಲ್ಲೂ ಇಲ್ಲಿ ಬಂದಿರತಕ್ಕಂಥವ್ರಿಗೆ ಸ್ವಾಮೀಜಿ ಮಠದಿಂದ ಯಾರಿಗೂ ಕರೆ ಹೋಗಿಲ್ಲ. ಭಕ್ತಾದಿಗಳು ಅವರವರಲ್ಲೇ ಒಬ್ರಿಗೊಬ್ರು ಮಾತಾಡ್ಕೊಂಡು ಇವತ್ತು ಸ್ವಾಮೀಜಿಗಳ ಒಂದು ಹುಟ್ಟುಹಬ್ಬ ಇದೆ, ಒಂದು ಕಾರ್ಯಕ್ರಮ ಇದೆ, ನಾವೆಲ್ಲ ಹೋಗ್ಬೇಕು ಅಂದ್ರೆ ಅಭಿಮಾನ ಪೂರ್ವಕವಾಗಿ ಆತ್ಮಸಂತೋಷದಿಂದ ಇವತ್ತು ಸ್ವಾಮಿಗಳವರ ಇವತ್ತು ಹಿರಿಯರಾದವರು ಅರಸೋದಕ್ಕೆ, ಕಿರಿಯರಾದವರು ಅವರ ಆಶೀರ್ವಾದ ಪಡೆಯೋದಕ್ಕೆ ಇವತ್ತೆಲ್ಲರೂ ಬಂದಿದ್ದೀರಿ. ಹಾಗೇನೆ ಸ್ವಾಮೀಜಿಯವರು ನಾನು 100 ವರ್ಷ ಬಾಳಿ, 200 ವರ್ಷ ಬಾಳಿ, 500 ವರ್ಷ ಬಾಳಿ ಅಂತ ಹೇಳೋದಿಲ್ಲ. ಬಾಳತಕ್ಕಂಥ ದಿನಗಳು ನಿಮ್ಮ ಮುಂದಿನ ದಿನಗಳು. ಯಾಕೆಂದ್ರೆ ಇವತ್ತಿನ ಒಂದು ಪರಿಸ್ಥಿತಿ, ವಿದ್ಯಾಸಂಸ್ಥೆಗಳನ್ನ ನಡೆಸ್ತಕ್ಕಂಥ ಒಂದು ವ್ಯವಸ್ಥೆ ಮತ್ತು ರೆಸಿಡೆನ್ಸಿಯಲ್ ಶಾಲೆಗಳನ್ನ ನಡೆಸ್ತಕ್ಕಂಥ ವ್ಯವಸ್ಥೆ, ಮಠವನ್ನ ನಡೆಸ್ತಕ್ಕಂಥ ವ್ಯವಸ್ಥೆ ತುಂಬಾ ಕ್ಲಿಷ್ಟಕರವಾದ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಇದೆ. ಯಾಕೆ ಅಂತ ಅಂದ್ರೆ ಇವತ್ತು ಹಿಂದೆ ಗುರುಮಠಗಳು ಇಲ್ಲದೆ ಇದ್ರೆ ಎಷ್ಟೋ ಜನ ವಿದ್ಯೆನ ಕಲಿತಾ ಇರಲಿಲ್ಲ. ಬ್ರಿಟಿಷರ ಕಾಲದಲ್ಲಿ ಆಯ್ಕೆ ಮಾಡ್ಕೊಳ್ಳೋರು ಯಾವ ಜನಾಂಗಕ್ಕೆ ನಾವು ಪಾಠ ಹೇಳಬೇಕು ಅಂತ. ಕ್ಷತ್ರಿಯರು ಮತ್ತು ಅದು ರಾಜಮನೆತನದ ಕ್ಷತ್ರಿಯರು ಮತ್ತು ಬ್ರಾಹ್ಮಣರನ್ನ ಬಿಟ್ಟು ಬೇರೆಯವ್ರಿಗೆ ಯಾರಿಗೂ ವಿದ್ಯೆನೇ ಬರ್ತಾ ಇರಲಿಲ್ಲ, ವಿದ್ಯೆನೇ ಕಲಿಸ್ತಾ ಇರಲಿಲ್ಲ, ಹೇಳ್ಕೊಡ್ತಾನೆ ಇರಲಿಲ್ಲ. ಅದೇ ರೀತಿ ಇವತ್ತು ಒಂದು ಮಠಗಳಿಲ್ಲದೆ ಹೋಗಿದ್ರೆ ಎಷ್ಟೋ ಜನ, ನನ್ನನ್ನು ಸಹಿತವಾಗಿ ಎಷ್ಟೋ ಜನ ವಿದ್ಯೆನ ಕಲಿತಾನೆ ಇರಲಿಲ್ವೇನೋ ಅಂಥ ಒಂದು ಸಂದರ್ಭದಲ್ಲಿ ಸಹಾಯ ಮಾಡ್ತಂಥವು ಮಠಗಳು. ಅವತ್ತು ನಮ್ಮ ಈ ಮಠದಲ್ಲಿ ಅನ್ನದಾಸೋಹ, ಎರಡನೇದು ಅನ್ನದಾಸೋಹ ಇತ್ತಲ್ಲ, ಎಷ್ಟೋ ಜನ ಮನೆಯಲ್ಲಿ ಊಟ ಇಲ್ದಿರ್ತಕ್ಕಂಥವ್ರು ಬಂದು ಮಠದಲ್ಲಿ ಊಟ ಮಾಡಿ ಇವತ್ತು ನಮ್ಮ ಈ ಮಠದ ಹೆಸರುಗಳನ್ನ ಹೇಳಕ್ ಹೋಗೋದಿಲ್ಲ, ಸುಮಾರು ಸಾವಿರಾರ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯೆಯನ್ನ ಬರೇ ಊಟಕ್ಕೋಸ್ಕರ ಬಂದು ಊಟದ ವ್ಯವಸ್ಥೆ ತನ್ನ ಮನೆಯಲ್ಲಿ ಇರ್ತಕ್ಕಂಥವ್ರು ಸೇರ್ಕೊಂಡವ್ರು ಇವತ್ತು ಕೋಟ್ಯಾಧಿಪತಿಗಳಾಗಿ ಬದುಕ್ತಾ ಇದ್ದಾರೆ. ಅದು ಮಠಕ್ಕೆ ಶ್ರೇಯಸ್ಸನ್ನು ಬಯಸ್ತಾ ಇದ್ದಾರೆ ಅವರು. ಆ ಥರ ಅನೇಕ ಭಕ್ತರನ್ನ ಒಂದು ಪಡೆದಂತ ಮಠ ಇದಾಗಿದೆ. ಹಾಗಾಗಿ ಈಗಾಗಲೇ ಬಹಳಷ್ಟು ಸಮಯ ಆಗಿರೋದ್ರಿಂದ ನಿಮ್ಮ ಸಮಯವನ್ನ, ನಿಮ್ಮ ತಾಳ್ಮೆಯನ್ನ ಹೆಚ್ಚು ಪರೀಕ್ಷೆ ಮಾಡದೆ ಸ್ವಾಮಿಗಳು ಇರ್ತಕ್ಕಂಥ ಈ ಪರಿಸ್ಥಿತಿನಲ್ಲಿ ಇವತ್ತು ಆಧುನಿಕ ಸಮಾಜದ ಬದುಕನ್ನ ಬದುಕ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹಿಂದುತ್ವವನ್ನ, ನಮ್ಮ ಪರಂಪರೆಯನ್ನ, ನಮ್ಮ ಎಲ್ಲ ಒಂದು ಆಶೋತ್ತರಗಳನ್ನ ನೀವು ಮುಂದುವರಿಸ್ಕೊಂಡು ಹೋಗೋದ್ರ ಜೊತೆಗೆ ಏನು ಆಧುನಿಕ ಸಮಾಜದಲ್ಲಿ ನಾವು ಎಜುಕೇಶನ್ ಸಿಸ್ಟಮ್ ಇರ್ಬೋದು ಅಥವಾ ದಾಸೋಹ ಸಿಸ್ಟಮ್ ಇರ್ಬೋದು, ಅದಕ್ಕೆಲ್ಲ ಒಂದು ನವನವ್ಯತೆಯನ್ನ ಜೋಡಿಸ್ಕೊಳ್ಳೋದ್ರ ಜೊತೆಗೆ, ಯಾಕೆಂದ್ರೆ ನಮ್ಮ DK ಶಿವಕುಮಾರ್ ಸಾಹೇಬರು ಈ ಭಾಗದ ಈ ಮಠದ ಪರಮ ಭಕ್ತರು. DK ಸುರೇಶ್ ಅವರು, DK ಶಿವಕುಮಾರ್ ಅವರು ಪರಮ ಭಕ್ತರು. ಇವತ್ತು DCM ಆಗಿದ್ದಾರೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಈ ಮಠದ ಆಶೀರ್ವಾದದಿಂದ ಇನ್ನು ಕೆಲವೇ ದಿವಸಗಳಲ್ಲಿ ಮುಖ್ಯಮಂತ್ರಿಯೂ ಸಹ ಆಗ್ತಾರೆ. ಹಾಗಾಗಿ ಅವರ ಒಂದು ಮುಖ್ಯಮಂತ್ರಿಯ ಅವಧಿಯಲ್ಲಿ ಈ ಮಠದ ಕ್ಷೇತ್ರವನ್ನ ಅತ್ಯಂತ ಹೆಚ್ಚು ಎತ್ತರಕ್ಕೆ ಬೆಳೆಸುವಂತ ಒಂದು ಪ್ಲಾನ್ ಅನ್ನ, ಯಾಕೆಂದ್ರೆ ಯಾವತ್ತು ನಾವು ಇದ್ದಕ್ಕಿದ್ದಂಗೆ ಯಾರಿಗೋ ಒಬ್ಬನಿಗೆ ಇದ್ದಕ್ಕಿದ್ದಂಗೆ ಒಂದು 50 ಕೋಟಿ 100 ಕೋಟಿ ದುಡ್ಡು ಬಂದ್ಬಿಟ್ರೆ ಯಾವ ರೀತಿ ಖರ್ಚು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ಅವ್ರಿಗೆ. ಹಾಗಾಗಿ ಈಗಲೇ ಒಂದು ಬ್ಲೂ ಪ್ರಿಂಟ್ ನ ರೆಡಿ ಮಾಡ್ಕೋಬೇಕು. ನಾವೇನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ನಾವು ಯಾವ ಮಟ್ಟದಲ್ಲಿ ಬೆಳಿಲಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನ ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಹೇಳ್ಬಾರ್ದು, ಅದು ಒಂದು ಜೋಕ್ ಇದೆ, ಅದನ್ನ ಹೇಳ್ಬಿಟ್ಟು ನಾನು ಮಾತನ್ನ ಮುಗಿಸ್ತೀನಿ. ಆ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಳ್ಳಿ ಅಂತ ಸ್ವಾಮಿಗಳಲ್ಲಿ ವಿನಂತಿಸ್ಕೊಂಡು, ಒಬ್ಬರಿಗೆ ಯಾರಿಗೋ ಲಾಟ್ರಿ ಹೊಡಿತದೆ, ಅವನಿಗೆ ಹಾರ್ಟ್ ಪೇಷಂಟ್, ಅವನು ಪೇಷಂಟು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತಾರೆ. ಅವರು ಏನಾದರೂ ಮಾಡಿ ಇವರಿಗೆ 1 ಕೋಟಿ ಇವರಿಗೆ ಆ ಪೇಷಂಟ್ಗೆ ಲಾಟ್ರಿ ಹೊಡೆದ್ರು. ಏನ್ ಮಾಡೋದು, ಇದನ್ನ ಹೇಳ್ಬೇಕಲ್ಲ, ಅವ್ರಿಗೆ ಹೇಳ್ಬಿಟ್ರೆ ಇನ್ನು ಹಾರ್ಟ್ ಅಟ್ಯಾಕ್ ಆಗ್ಬಿಟ್ರೆ 1 ಕೋಟಿ ಬಂದಿದೆ ಅಂದ್ರೆ ಅವನು ಹಾರ್ಟ್ ಪೇಷಂಟ್ ಸತ್ತೋಗ್ಬಿಟ್ರೆ ಅಂದ್ಬಿಟ್ಟು ಡಾಕ್ಟರ್ಗೆ ಹೇಳ್ತಾರೆ, ಡಾಕ್ಟರ್ ಏನಾರು ಮಾಡಿ ಇವ್ರಿಗೆ ಇದನ್ನ ಕಮ್ಯುನಿಕೇಟ್ ಮಾಡಿ ಅವ್ನಿಗೊಂದು 1 ಕೋಟಿ ಬಂದಿರೋ ತಿಳಿಸಿ. ಆಯ್ತು, ನಾನು ಹೇಳ್ತೀನಿ ಬಿಡಪ್ಪ.
ಹೋಗ್ತಾನೆ, ಏನಪ್ಪ ಹೇಗಿದ್ಯಾ ಆರೋಗ್ಯ, ಇನ್ನು ನಿನಗೆ ಇನ್ನೊಂದು 3-4 ದಿವಸದಲ್ಲಿ ನಿನ್ಗೆ ಡಿಸ್ಚಾರ್ಜ್ ಮಾಡ್ತಾ ಇದ್ದೀನಿ, ಹೆಂಗಿದೆ ನಿನ್ನ ಆರೋಗ್ಯ, ನಿಮ್ಮ ಮನೆಯವ್ರದ್ದೆಲ್ಲ ಏನು ಎಲ್ಲವನ್ನ ವಿಚಾರಿಸ್ತಾನೆ. ವಿಚಾರಿಸಾದ್ಮೇಲೆ ಒಂದು ಕೆಲಸ ಮಾಡೋ, ಒಂದೇನಾದ್ರೂ ನಿನ್ನ ಲಾಟ್ರಿ ಗಿಟ್ರಿಗೆ 1 ಕೋಟಿ ಬಂದ್ರೆ ಏನ್ ಮಾಡ್ತೀಯಾ ಅಂತ. ಏನಿಲ್ಲ ಡಾಕ್ಟ್ರೆ, ನಿಮ್ಗೊಂದು 50 ಲಕ್ಷ ಕೊಟ್ಬಿಡ್ತೀನಿ ಅಂತಾನೆ. ಅಂದ್ರೆ ಡಾಕ್ಟರ್ ಡಮಾರಿಲ್ಲಿ 1 ಕೋಟಿ ಕೇಳಿದ ತಕ್ಷಣ ಹಂಗ ಆಗ್ಬಾರ್ದು. ನಾವು ಕ್ರಿಯೆಯನ್ನ ನಾವು ಏನ್ ಮಾಡ್ಬೇಕು ಅನ್ನುವಂಥ ಪ್ಲಾನ್ ಅನ್ನ ಫಸ್ಟ್ ರೆಡಿ ಮಾಡ್ಕೊಳ್ವಾ. ಯಾಕೆಂದ್ರೆ ಪ್ಲಾನ್ಗಳಿಲ್ಲದೆ ನಾವು ಏನು ಮಾಡೋಕ್ಕಾಗೋದಿಲ್ಲ. ಆ ರೀತಿ ಹೇಳಿ ಸ್ವಾಮಿಗಳ ಜೀವಿತದಲ್ಲಿ ಸ್ವಾಮಿಗಳು ಬಂದ ಮೇಲೆ ಈ ಒಂದು ಮಠದ ಪರಂಪರೆಯ ಕಿರೀಟ ಮತ್ತಷ್ಟು ಗರಿಗಳನ್ನ ಸೇರ್ಕೊಂಡು ಮತ್ತಷ್ಟು ಬೆಳೀತಾ ಇದೆ. ಅವರಿಗೆ ಒಳ್ಳೇದಾಗ್ಲಿ. ಆ ಒಂದು ಶಿವಯೋಗಿ ಮುನೀಶ್ವರ ಕಾಲಾಗ್ನಿ ರುದ್ರಮುನಿ ಸ್ವಾಮಿಗಳು ಅವರ ಆಶೀರ್ವಾದ ಅವರಿರೋ ತನಕ ಅವರಿಗೆ ಈ ಒಂದು ಮಠದ ಅಭಿವೃದ್ಧಿಯೇ ಅವರ ಪಣ ಆಗ್ತದೆ ಅಂತ ಹೇಳಿ ನನ್ನನ್ನು ಕರೆಸಿ 2 ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸಿ, ಕೇಳದಂತ ನಿಮಗೂ ನನ್ನ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಶ್ರೀಮಠದ ಪರಮ ಪೂಜ್ಯರಿಂದ ಆಶೀರ್ವಾದದ ಶ್ರೀರಕ್ಷೆ.